ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ತಂತು ಕಾದಂಬರಿ ಇದ್ವಿ. ಕಳೆದ ಬಾರಿ ಕಾಂತಿ ಡೆಲ್ಲಿಗೆ ಬಂದಿದ್ದು, ಅವಳ ಸ್ನೇಹಿತೆ ಶೀತಲನ್ನ ಭೇಟಿಯಾಗಿದ್ದು, ಅವಳ ಬದುಕು ಡೈವರ್ಸ್ ಆಗಿದ್ದು, ಆಮೇಲೆ ಅವಳ ಗಂಡ ಗುಪ್ತನ್ನ ಭೇಟಿಯಾಗಿದ್ದು ವಿಚಾರಗಳನ್ನ ಇನ್ನು ಮುಂದಿನ ಭಾಗವನ್ನ ನೋಡೋಣ. ಮಧ್ಯಾಹ್ನ ಊಟ ಮುಗಿದು ವಿಶ್ರಾಂತಿ ಕಳೆದ ಮೇಲೆ ಅಪ್ಪ ಅಮ್ಮ ಇಬ್ಬರು ಇನ್ನೂ ಉಳಿದಿದ್ದ ಸ್ವತಃ ಹೋಗಿ ಕರೆಯಬೇಕಾದ ಕೆಲವು ಮನೆಗಳಿಗೆ ಹೋಗಬೇಕಾಗಿತ್ತು. ಶಾಂತಿ ತನ್ನ ಗಂಡನ ಕಡೆಯ ಒಬ್ಬ ಸಂಬಂಧಿಕರ ಮನೆಗೆ ಹೋಗಿದ್ದಳು. ರಜನಿ ಕೆಲಸಕ್ಕೆ ಹೋಗಿದ್ದಳು. ಮನೆಯಲ್ಲೇ ಒಬ್ಬಳೇ ಇದ್ದು ಏನ್ ಮಾಡ್ತಿ, ಜೊತೆಲೇ ಬಾ, ಅಮ್ಮ ಕಾಂತಿಯನ್ನು ಕರೆದರು. ಡ್ರೈವರ್ ದೊಡ್ಡ ಅಂಬಾಸಿಡರ್ ನಡೆಸುತ್ತಿದ್ದ. ಅಲ್ಪ ಸ್ವಲ್ಪ ದೂರವಾದರೆ ಅಪ್ಪನೇ ನಡೆಸುತ್ತಿದ್ದರು. ಆದರೆ ಒಂದೇ ಸವನೆ ಸುತ್ತುವುದಾದರೆ ನಿರಂಜನನ ಆಫೀಸ್ನ ಡ್ರೈವರನ್ನು ಕರೆದೊಯ್ಯುತ್ತಿದ್ದರು. ದಿಲ್ಲಿಯ ದೂರವೆಂದರೆ ಕಡಿಮೆಯೇ. ಒಬ್ಬೊಬ್ಬರ ಮನೆ ಒಂದೊಂದು ಮೂಲೆ. ಕಾರಿನಲ್ಲಿ ಮಾತನಾಡಿಕೊಂಡು ಹೋಗುವಾಗ ತಾನು ಹೋಗುತ್ತಿದ್ದ ಮನೆಯವರ ಪರಿಚಯ ಮತ್ತು ಸ್ನೇಹದ ವಿವರವನ್ನು ರತ್ನಮ್ಮ ಮೊದಲೇ ಮಗಳಿಗೆ ಹೇಳುತ್ತಿದ್ದರು. ಅಲ್ಲಿ ಪರಿಚಯ ಮಾಡಿಸಿದಾಗ ಎಡವಟ್ಟು ಉಂಟಾಗಬಾರದೆಂದು. 2 ಮನೆ ಮುಗಿಸುವ ಹೊತ್ತಿಗೆ 5 ಗಂಟೆಯಾಗಿತ್ತು. ಈಗ ಹೋಗುತ್ತಿರುವುದು ವಸಂತ ವಿಹಾರಕ್ಕೆ, ಹೊನ್ನತ್ತಿಯವರ ಮನೆಗೆ. ರಿಸರ್ವ್ ಬ್ಯಾಂಕಿನಲ್ಲಿ ದೊಡ್ಡ ಕೆಲಸದಲ್ಲಿದ್ದವರು, ಡೆಪ್ಯೂಟಿ ಗವರ್ನರ್ ಆಗಿ ನಿವೃತ್ತರಾದವರು. ವಾಸ್ತವವಾಗಿ ಅವರಿಗೆ ಅನ್ಯಾಯವಾಯಿತು. ರಾಜಕೀಯ ಪ್ರಭಾವದಿಂದ ಇವರಿಗಿಂತ ಕಿರಿಯ ಸೇವಾವಧಿಯ ಇನ್ನೊಬ್ಬ ಗವರ್ನರ್ ಹುದ್ದೆ ಹೊಡೆದುಕೊಂಡು ಇವರನ್ನು ಹಿಂದೆ ಹಾಕಿದ. ಕನ್ನಡದವರು, ಧಾರವಾಡ ಹತ್ತಿರ ಊರು ಎಂದು ಅಮ್ಮ ಮೊದಲೇ ಪರಿಚಯ ಹೇಳಿದಾಗ ಕಾಂತಿ ತಕ್ಷಣ ಕೇಳಿದಳು, ಇವರ ಮಗ ಒಬ್ಬ ಎಂಟೆಕ್ MBA ಮಾಡಿ ದೊಡ್ಡ ಸಂಬಳದ ಕೆಲಸ ಬಿಟ್ಟು ಸಿತಾರ್ ಕಲಿತಿದ್ದಾರೆಯೇ? ನಿನಗೆ ಹ್ಯಾಕ್ ಗೊತ್ತು? ಅಪ್ಪ ಆಸ್ತೆ ತೋರಿದರು. ನಮ್ಮ ಅನುಪನ ಓದೋಕೆ ಬಿಟ್ಟಿದೀವಲ್ಲ, ಆ ಸ್ಕೂಲ್ನ ಪಕ್ಕದೊಂದು ಬೆಟ್ಟ, ಅದರ ಮೇಲೆ ಒಂದು ಗುಡಿಯಲ್ಲಿ ಸನ್ಯಾಸಿ ತರ ಹಗಲು ರಾತ್ರಿ ಒಂಟಿಯಾಗಿ ಕೂತು ಸಾಧನೆ ಮಾಡ್ತಿರ್ತಾರೆ. ನಾನು ನೋಡಿದ್ದೀನಿ. ರವೀಂದ್ರನಿಗೆ ಅವರು ಎಂದರೆ ದೊಡ್ಡ ಹೀರೋ. ಏನಾಗಬೇಕು ಅನ್ನುವ ಒಳಗಿನ ಕರೆಗೆ ಓಗೊಟ್ಟು ಲೌಕಿಕ ಅನುಕೂಲಗಳನ್ನು ತ್ಯಾಗ ಮಾಡಿ ಸಾಧನೆಗೆ ನಿಂತವರು ಅಂತ ಬಹಳ ಹೊಗಳ್ತಿರ್ತಾನೆ. ಏನಾದ್ರೂ ಇರ್ಲಿ, ಹೊನ್ನತ್ತಿಯವರ ಎದುರಿಗೆ ನೀನು ಹಾಗಂತ ಏನು ಅನ್ಬೇಡ. ಅವರಿಗೆ ಕಿರಿಕಿರಿ ಆಗ್ಬಾರ್ದು. ಮೂಡ್ ನೋಡಿ ಮಾತನಾಡ್ಬೇಕು. ಅವನು ಇರೋ ಜಾಗ ನಿನಗೆ ಗೊತ್ತಿದೆ, ನೀನು ಭೇಟಿಯಾಗಿದ್ದೆ ಅಂದ್ರೆ ಅವರೇ ಮಾತು ತೆಗೆದು ವಿವರ ಕೇಳ್ತಾರೆ ಎಂದು ಸೂಚನೆ ಕೊಟ್ಟರು. ವಸಂತ ವಿಹಾರ ವಿಶಾಲ ಕೈ ತೋಟಗಳ ದೊಡ್ಡ ದೊಡ್ಡ ಬಂಗಲೆಗಳ ಮೊಹಲ್ಲವೆಂದು ಕಾಂತಿ ಕೇಳಿದ್ದಳು. ಮುಖ್ಯ ರಸ್ತೆಯಲ್ಲಿ ಹೋಗುವಾಗ ನೋಡಿದ್ದಳೆ ವಿನ ಒಳಗೆ ಹೋಗಿರಲಿಲ್ಲ. SG ಹೊನ್ನತ್ತಿ ಎಂದು ದಪ್ಪ ಇಂಗ್ಲಿಷ್ ಅಕ್ಷರದಲ್ಲಿ ಕೆತ್ತಿದ ಹೊಳೆಯುವ ಕರಿ ಅಮೃತ ಶಿಲೆಯ ಬೋರ್ಡು, ಗೇಟಿನ ಕಂಬಕ್ಕೆ ಹದಿದಿದ್ದ ಬಂಗಲೆಯ ಮುಂದೆ ಕಾರು ನಿಂತಿತು. ಕಾಂಪೌಂಡಿನ ಒಳಗೆ ವಿಶಾಲವಾದ ಹಸಿರು ರತ್ನಗಂಬಳಿ ಹಾಸಿದಂತ ಲಾನ್, ಹುಲ್ಲನ್ನು ಒಂದೇ ಎತ್ತರಕ್ಕೆ ಕತ್ತರಿಸಿದ್ದರು. ಕಾಂಪೌಂಡಿನ ದಡಕ್ಕೆ ಹಾಕಿದ್ದ ಅಲಂಕಾರದ ಗಿಡಗಳು ರುಚಿ ಹಾಗೂ ವೃತ್ತಿ ನಿರತರ ಸಹಾಯಗಳನ್ನು ಸೂಚಿಸುತ್ತಿದ್ದವು. ಲಾನಿನ ನಡುವೆ ಹಾಗೂ 2 ಕಡೆಗಳಿಗೆ ದಟ್ಟ ನೆರಳು ಕೊಡುವ ಗುಲ್ಮೊಹರುಗಳು, ಬಲಬದಿಯ ಮರದ ಕೆಳಗೆ ಆರಾಮ ಕುರ್ಚಿಯನ್ನೊರಗಿ ಅಪ್ಪನ ವಯಸ್ಸಿನ ಅಥವಾ 4-5 ವರ್ಷಕ್ಕೆ ಚಿಕ್ಕ ಬೊಕ್ಕತಲೆ, ಬಿಳಿ ಬಣ್ಣ, ಚಿನ್ನದ ಬಣ್ಣದ ಫ್ರೇಮಿನ ಕನ್ನಡಕ, ಬಿಳಿ ಪೈಜಾಮ, ತೊಗಲೆ ಜುಬ್ಬದ ಮುದುಕರು ಯಾವುದೋ ಉದ್ದನೆಯ ಮ್ಯಾಗಝಿನ್ ಹಿಡಿದು ಓದುತ್ತಿದ್ದರು. ಗೇಟಿನ ಸದ್ದಾಗಿ ಮನೆಯೊಳಗಿಂದ ನಾಯಿ ಬೊಗಳಿದ್ದ ಶಬ್ದವಾದ ಮೇಲೆ ಕತ್ತೆತ್ತಿ ಇತ್ತ ತಿರುಗಿ ಕನ್ನಡಕದ ದೂರದರ್ಶಕದ ಭಾಗಕ್ಕೆ ದೃಷ್ಟಿಯನ್ನು ಹೊಂದಿಸಿ ನೋಡಿದ ನಂತರ ಮೇಲೆದ್ದು, ನೀವು ದಿಲ್ಲಿಲೇ ಇದ್ದೀರೋ, ಅಥವಾ ಅಥವಾ ಅಂದ್ರೆ ಇನ್ನೆಲ್ಲಿಗೆ ಹೋಗಿರ್ತೀರಿ? ಎಷ್ಟು ವರ್ಷ ಆತು, ಬರ್ರಿ ಬರ್ರಿ ಎಂದು ಸ್ವಾಗತಿಸಿ, ಸತ್ಯವತಿ, ಯಾರು ಬಂದಿದ್ದಾರೆ ನೋಡು ಎಂದು ಹೆಂಡತಿನ ಕೂಗಿ ಒಳಗೆ ನಡೀರಿ ಎಂದರು. ಒಳಗೆ ನಡೆಯುವಾಗ ಕಾಂತಿಯ ಕಣ್ಣಿಗೆ ಅವರು ಓದುತ್ತಿದ್ದುದು ಈಗ ಮಡಿಸಿ ಹಿಡಿದಿದ್ದ ಮ್ಯಾಗಝಿನ್ ಅಂತಾರಾಷ್ಟ್ರೀಯ ಆರ್ಥಿಕ ಪ್ರವೃತ್ತಿ ಎಂಬ ಇಂಗ್ಲಿಷ್ ಹೆಸರು ಬಿತ್ತು. ಹಿಂಗೆ ಬರ್ರಿ ಎಂದು ವರಾಂಡದ ಬಲಬದಿಗಿದ್ದ ದೊಡ್ಡ ದಿವಾಖಾನೆಗೆ ಕರೆದೊಯ್ದರು. ಸೋಫಾಗಳು, ರತ್ನಗಂಬಳಿಗಳು, ಪ್ರದರ್ಶಕ ವಸ್ತುಗಳು ಮೊದಲಾದವೆಲ್ಲ ವ್ಯಕ್ತಿಯ ಅಭಿರುಚಿಗಿಂತ ವೃತ್ತಿನಿರತರು ಆರಿಸಿ ಅಲಂಕರಿಸಿದವು ಎಂದು ತಕ್ಷಣ ಭಾಸವಾಗುವಂತಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಶ್ರೀಮತಿ ಹೊನ್ನತ್ತಿ ಇವರ ಗುರುತು ಹಿಡಿದು, ನೀವಿಲ್ಲಿ ಬರ್ರಿ ಎಂದು ಹೆಂಗಸರಿಬ್ಬರನ್ನು ಒಳಗಿನ ಕೋಣೆಗೆ ಕರೆದೊಯ್ದರು. ಇವರ ಇವರು ಬಂದ ವಿಷಯ ಹೇಳಿ ಆಹ್ವಾನ ಪತ್ರಿಕೆ ಕೊಟ್ಟ ನಂತರ ರತ್ನಮ್ಮ, ಮಗ ಎಲ್ಲಿದ್ದಾನೆ ಎಂದರು. ಅವ ಯಾವುದೋ ಗುರುವಿನ ಹತ್ರ ಸಿತಾರ್ ಸಾಧನ ಮಾಡ್ತಾನ. ಇವಳು ನಿಮ್ಮ ಮಗನ ನೋಡಿದಾಳಂತೆ. ಅವನು ಸಾಧನೆ ಮಾಡ್ತಿರೋ ಬೆಟ್ಟದ ಶಿಖರಕ್ಕೆ ಹೋಗಿದ್ದಳಂತೆ. ಅಲ್ಲೇ ಕೆಳಗೆ ನನ್ ಮೊಮ್ಮಗ ಓದ್ತಿರೋದು ಎಂದು ರತ್ನಮ್ಮ ಅಂದದ್ದೇ ತಡ ಆಕೆ ಮುಖ ಅರಳಿ ಬಿಟ್ಟಿತು. ಕರೇನಾ ಅನ್ನುತ್ತಾ ಎದ್ದು ಕಾಂತಿಯ ಪಕ್ಕದ ಜಾಗಕ್ಕೆ ಬಂದು ಕೂತು ಬಿಟ್ಟರು. ಮಗನ ನೋಡೋಕೆ ಅಂತ ಹೋಗಿದ್ದೆ. ನಮ್ಮ ಹುಡುಗ ಅವ್ರನ್ನ ಆಗಾಗ್ಗೆ ನೋಡ್ತಿರ್ತಾನೆ. ನಮ್ಮ ಹಸ್ಬೆಂಡ್ ಕೂಡ ಅಲ್ಲಿಗೆ ಹೋದಾಗೆಲ್ಲ ಮೀಟ್ ಮಾಡ್ತಿರ್ತಾರೆ. ಆಕೆ ತಕ್ಷಣ ಎದ್ದು ಹೊರಗಿನ ದಿವಾನ್ ಖಾನೆಯ ಕಡೆಗೆ ನಡೆದು, ಇಲ್ಲೇ ಬರ್ರಿ, ಮೂರ್ತಿ ಅವರ ಮಗಳು ಕಾಂತಿ ಹೇಮಂತ್ನ ನೋಡ್ಯಾಳಂತೆ. ಅವ ಗುಡ್ಡದ ಮ್ಯಾಲ ಸಾಧನಾ ಮಾಡ್ತಾನಲ್ಲ, ಅಲ್ಲಿಗೆ ಹೋಗಿದ್ಲಂತೆ. ಅಲ್ಲಿ ಆಕಿ ಮಗ ಕಲಿಯಾಕ ಹತ್ಯಾನಂತೆ ಎಂದು ಉತ್ಸುಕತೆಯಿಂದ ಕೂಗಿದರು. RS ಮೂರ್ತಿಯವರ ಸಂಗಡ ಇಂಗ್ಲಿಷ್ನಲ್ಲಿ ಬ್ಯಾಂಕುಗಳ ಸರ್ಕಾರೀಕರಣ ಮಾಡಿದ ನಂತರ ಅಲ್ಲಿ ತಲೆದೋರಿದ ಲಂಚ ರುಷುವತ್ತುಗಳ ಬಗೆಗೆ ಮಾತನಾಡುತ್ತಿದ್ದ ಹೊನ್ನತ್ತಿಯವರು, ಇರುವಲ್ನ್ಯಾಕೆ ಬಿಡು, ಯಾವುದೋ ಒಂದು ಗುಡ್ಡದ ನೆತ್ತಿ, ಹಿಂದೂಸ್ತಾನ್ದಾಗ 1000 ಗುಡ್ಡ ಇಲ್ಲ ಎಂದು ಉದಾಸೀನ ತೋರಿ ತಮ್ಮ ಮಾತನ್ನು ಮುಂದುವರಿಸತೊಡಗಿದರು.
ಅವರು ಒಂದು ನಿಮಿಷದಲ್ಲಿ ತಾವೇ ಎದ್ದು ಮಗನ ವಿಷಯ ಕೇಳಲು ಬರುತ್ತಾರೆಂದು ಸತ್ಯವತಿಗೆ ಗೊತ್ತಿತ್ತು. ಆದರೂ ಗಂಡನ ಅಭಿಮಾನವನ್ನು ಕಾಯಲು ಅವಳು ಹೇಳೋದ ಸ್ವಲ್ಪ ಕೇಳ್ಬರ್ರಿ ಎಂದು ಅಲ್ಲೇ ನಿಂತರು. ಲೆಟ್ ಅಸ್ ಗೋ ದೇರ್ ಅಂಡ್ ಗಿವ್ ಎ ಹಿಯರಿಂಗ್ ಎಂದು ಮೂರ್ತಿಯವರನ್ನು ಎಬ್ಬಿಸಿಕೊಂಡು ಅವರು ಒಳಗಿನ ಕೋಣೆಗೆ ಬಂದ ನಂತರ, ಹೇಳವ, ಅವ ಹ್ಯಾಂಗಿದಾನ, ಏನೇನ ಮಾಡ್ತಾನ, ಪಟ್ಟಿಗೆ ಏನ್ ವ್ಯವಸ್ಥಾ ಎಂದು ಸತ್ಯವತಿ ಮತ್ತೆ ಅವಳ ಪಕ್ಕದಲ್ಲಿ ಕುಳಿತ ನಂತರ ಕಾಂತಿ ತನಗೆ ತಿಳಿದದ್ದನ್ನೆಲ್ಲ ಹೇಳತೊಡಗಿದಳು. ನಡುವೆ ಅವಳಿಗೆ ಆಶ್ಚರ್ಯವಾದ ಸಂಗತಿ ಎಂದರೆ ಅವಳು ಅವನ ವಿಷಯವನ್ನು ಅವನ ದೃಷ್ಟಿಯಿಂದಲೇ ಅನುಕಂಪದಿಂದಲೇ ವರ್ಣಿಸುತ್ತಿದ್ದಳು. ಬೊಂಬಾಯಿಯಲ್ಲಿ 1-2 ತಿಂಗಳ ಸತತ ಶಿಕ್ಷಣ, ಇಲ್ಲಿ ಬೆಟ್ಟದ ಮೇಲೆ ಗುಡಿಯಲ್ಲಿ 3 ತಿಂಗಳ ಸತತ ಸಾಧನೆ, ಹಳ್ಳಿಯವರಂತೆಯೇ ರಾಗಿ ಮುದ್ದೆ ಊಟ ಎನ್ನುತ್ತಾ ಹೇಳುತ್ತಿರುವಾಗ ಹೊನ್ನತ್ತಿ, ವಾಟ್ ಈಸ್ ರಾಗಿ ಎಂದರು. ಎ ಕೈಂಡ್ ಆಫ್ ಬಾಜಾರ, ಹಳ್ಳಿಯವರು ನಮ್ಮ ಕಡೆ ತಿಂತಾರೆ, ಅಂಬಲಿಗಿಂತ ಗಟ್ಟಿಯಾಗಿ ಬೇಯಿಸಿ ಅಗಿಯದೆ ನುಂಗ್ತಾರೆ. ಮೂರ್ತಿಗಳು ವಿವರಣೆ ನೀಡಿದರು. ಕಾಂತಿಯೆಲ್ಲ ಹೇಳಿದ ಮೇಲೆ ಸತ್ಯವತಿ, ಅವನ ಸಾಧನ ದೊಡ್ಡದು, ಯಾವ ಕೆಲಸ ಹೇಳಿದ್ರು ತಪಸ್ಸಂತ ತಿಳ್ಕೊಂಡು ಮಾಡ್ತಾನ, ಓದೋದು ಹಂಗೆ ಎಂದರು. ಅವರ ಮುಖ ಧ್ವನಿಗಳಲ್ಲಿ ಮಗನ ಬಗ್ಗೆ ಹೆಮ್ಮೆ ತುಳುಕುತ್ತಿತ್ತು. ಆದರೆ ಈ ಮಾತನ್ನು ಒಪ್ಪಲು ಹೊನ್ನತ್ತಿಯವರು ತಯಾರಿರಲಿಲ್ಲ. ನಡುವೆ ದಿಕ್ಕು ಬದಲಾಯಿಸಿದರ ಯಾರೂ ಎಲ್ಲಿಗೂ ಮುಟ್ಟೋದಿಲ್ಲ. ಬಹಳ ಹಿಂದಕ್ಕ ನಾನೊಂದು ಇಂಟರ್ವ್ಯೂ ಕಮಿಟಿಗೆ ಚೇರ್ಮನ್ ಆಗಿದ್ದೆ. ಒಬ್ಬ ಕ್ಯಾಂಡಿಡೇಟ್ ಬಂದ, ಅರ್ಜಿ ಒಳಗ್ ಬರ್ಕೊಂಡಿದ್ದ, 4 MA ಮಾಡಿದ್ದ ಅವ. ಎಕನಾಮಿಕ್ಸ್ ನಲ್ಲಿ ಮೊದಲು, ಆಮೇಲೆ ತೆಲುಗು ಅಂತ ಕಾಣಿಸ್ತದ, ಒಟ್ಟಾರೆ ಒಂದು ಇಂಡಿಯನ್ ಲ್ಯಾಂಗ್ವೇಜ್, ಆಮೇಲೆ ಹಿಸ್ಟ್ರಿ, ಜೊತೆಗೆ ಸೋಷಿಯಾಲಜಿ ಮತ್ತೊಂದು. ಮುಂದಿನ ಕ್ಯಾಂಡಿಡೇಟ್ ಎಕನಾಮಿಕ್ಸ್ನಾಗ MA ಮುಗಿಸಿ ಅದ್ರಾಗ PhD ಮಾಡಿದ್ದ. ಇಬ್ಬರೊಳಗ ಯಾರನ್ನ ತಗೋತೀರಪ್ಪ, ಯಾಕೆ ಹೇಳಕತ್ತೀನಿ ಅಂದ್ರೆ ನನ್ನ ಮಗನ ಅವಿವೇಕ. MTech MBA ಮಾಡಕ್ಕೆ 28 ವರ್ಷ ಕಳೆದು ಆಮೇಲೆ ಕಂಪನಿಯಾಗ 3 ವರ್ಷ ಕೆಲಸ ಮಾಡಿ ನನಗೆ ಇದು ಪಸಂದಿಲ್ಲ ಅಂತ ಬಿಟ್ಟು ಸಿತಾರ್ ಹಿಡಿದ್ರೆ ಅದ್ರಾಗೂ ಇಲ್ಲ ಇದ್ರಾಗೂ ಇಲ್ಲ. ಇರೋ ಬಂಡವಾಳ ಎಲ್ಲ ಸುರಿದು ಒಂದು ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಕಟ್ಟೋದು. ಪ್ರೊಡಕ್ಷನ್ ಶುರುವಾದ 2ನೇ ದಿನ ನನಗ ಇದ್ರಾಗ ಇಂಟ್ರೆಸ್ಟ್ ಇಲ್ಲ, ನಾನು ಕಂಪ್ಯೂಟರ್ ತಯಾರಿಸ್ತೀನಿ ಅಂತ ಆ ಫ್ಯಾಕ್ಟ್ರಿಯನ್ನ ಬಿಸಾಡಿ ಇನ್ನೊಂದು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಹೊರಡೋದು. ಶೀರ್ ಆಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಇತ್ತಿತ್ಲಾಗೆ ಹುಡುಗರು ಇಂಥ ಬೇಜವಾಬ್ದಾರಿ ಬಾಳ ನೋಡ್ರಿ ಎಂದು ಮೂರ್ತಿಯವರು ಮುಖ ನೋಡಿದರು. ಈ ಹೋಲಿಕೆ ಮೂರ್ತಿಯವರಿಗೆ ಒಪ್ಪಿಗೆಯಾಯಿತು. ಅವರು ತಲೆದೂಗಿದರು. ಮಗನ ಮೇಲಿದ್ದ ಸಮಾಧಾನವನ್ನು ಹೊರಹಾಕುವ ಪ್ರಸಂಗ ಬಂದರೆ ಅವರು ಯಾರಿದ್ದಾರೆ ಯಾರಿಲ್ಲ ಎಂಬ ಪರಿವೇ ಇರುವುದಿಲ್ಲವೆಂದು ಕಾಂತಿ ಅರ್ಥ ಮಾಡಿಕೊಂಡಳು. ಸಿತಾರ್ ಕಲಿಯೋದು ಒಂಥರ ಇನ್ವೆಸ್ಟ್ಮೆಂಟ್, ಒಪ್ಕೋತೀನಿ. ರವಿಶಂಕರ್ ನಮ್ತವರು ಏನ್ ಮಾಡಿದರು, ಎಳೆ ವಯಸ್ಸಿನಾಗ ಬಾಕಿ ಮಂದಿ BSc BTech ಅಂತ ದಿನಕ್ಕೆ 12 ತಾಸು ಅಭ್ಯಾಸ ಮಾಡೋ ಹಂಗ 12 ತಾಸು ಸಿತಾರೆ ಅಭ್ಯಾಸ ಮಾಡಿದರು. ಅಂದ್ರೆ ಒಂದೇ ಉದ್ಯಮದಾಗ, ಒಂದೇ ಎಂಟರ್ಪ್ರೈಸ್ನೊಳಗ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇನ್ ಟರ್ಮ್ಸ್ ಆಫ್ ಮನಿ, ಟೈಮ್ ಅಂಡ್ ಎನರ್ಜಿ. ಈಗ ಅದರೊಳಗೇನೆ ಎಷ್ಟು ಮುಂದುವರೆದು ಬಿಟ್ಟಾರ ಅಂದ್ರೆ, ಒಂದು ಕಾನ್ಸರ್ಟ್ಗೆ 30,000 40,000 ಪಳಸ್ತಾರೆ. ವರ್ಷ 50 ಕಾನ್ಸರ್ಟ್ ಆದ್ರೂ ಅವರೇಜ್ ಹಿಡಿದ್ರೆ 15-20 ಲಕ್ಷ ಆತು. ಜೊತೆಗೆ ಅಮೆರಿಕಾದಾಗ ಡಾಲರ್ ಸಂಪಾದನೆ ವೆರಿ ಗುಡ್. ಇವ ಅಂತೂ ಆ ಮಟ್ಟಕ್ಕೆ ಬರೋ ಶಕ್ಕಿಲ್ಲ. ಹಂಗ ಸಿತಾರೆ ಬೇಕು ಅನ್ನೋದಿದ್ರೆ ಸಣ್ಣವಿದ್ದಾಗೆ ಯಾಕೆ ಹೇಳಲಿಲ್ಲ, BTech ಸೇರೋ ಮೊದಲಾದ್ರೆ ಯಾಕೆ ಹೇಳಲಿಲ್ಲ, ನನ್ನ ಪ್ರಶ್ನೆ ಇದು ಅಂತ ಮತ್ತೊಮ್ಮೆ ಮೂರ್ತಿಯವರ ಮುಖ ನೋಡಿ ಸಮ್ಮತಿ ನಿರೀಕ್ಷಿಸಿದರು. ಅರೆ, ಇಂಟ್ರೆಸ್ಟ್ ಚೇಂಜ್ ಆಗುತ್ತಲ್ಲ. ಕಾಂತಿ ತನಗೆ ಅರಿವಿಲ್ಲದಂತೆ ಅವನ ಸಮರ್ಥನೆಯ ಮಾತನಾಡಿದ ತಕ್ಷಣ ಅವರು, ಇಂಟ್ರೆಸ್ಟ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್, ಗೊತ್ತೇನವ್ವ ನಿಂಗೆ ಎಂದಾಗ ಅವರ ಧ್ವನಿ ಏರಿ ಕೋಪ ಇಡಿ ಹಾರಿಸುತ್ತಿತ್ತು. ಮೂರ್ತಿಗಳು ಮಗಳ ಮುಖ ನೋಡಿದರು. ಇಲ್ಲಿಗೆ ಬರುವ ಮೊದಲೇ ಅಪ್ಪ ಕಾರಿನಲ್ಲಿ ಕೊಟ್ಟ ಸೂಚನೆಯ ನೆನಪಾದ ಅವಳು ಅವರ ಮಾತನ್ನು ಒಪ್ಪಿಕೊಳ್ಳುವಂತೆ ತಲೆ ಹಾಕಿದಳು. ಈ ವಿಷಯ ತೆಗೆದಾಗ ಸಾಹೇಬರನ್ನು ಕೆಣಕಬಾರದೆಂದು ಅರಿತಿದ್ದ ಸತ್ಯವತಿ ಮೆಲ್ಲನೆ, ಚಹಾ ತಗೋತಿರೋ ಕಾಫಿ ತಗೋತಿರೋ ಎಂದು ರತ್ನಮ್ಮನ ಮುಖ ನೋಡಿದರು. ನಾವಿನ್ನು 3 ಕಡೆ ಹೋಗ್ಬೇಕು, ಪಟೇಲ್ ನಗರ, ಕಮಲಾನಗರ, ಮಾಡೆಲ್ ಟೌನ್. ಗೊತ್ತಾಯ್ತು, ಏನು ಬೇಡಿ ಎಂದು ರತ್ನಮ್ಮ ಹೇಳುವ ಪ್ರಯತ್ನ ಮಾಡಿದರು. ಅಲ್ಲೇ ಬರ್ರಿ, 1 ಮಿನಿಟು, ಅರ್ಧ ಕಪ್ ಚಹಾ ಮಾಡ್ತೀನಿ ಎನ್ನುತ್ತಾ ಅವರನ್ನು ಕರೆದುಕೊಂಡು ಸತ್ಯವತಿ ಅಡಿಗೆ ಮನೆಗೆ ನಡೆದರು. ಸಮಾರಂಭ 2 ದಿನವಿತ್ತು. ಮೊದಲನೇ ದಿನ ಮನೆಯಲ್ಲಿ ಪೂಜೆ, ಹವನ, ಹೋಮ, ತೀರ ಆಪ್ತೇಷ್ಟರಿಗೆ ಊಟ. ಮರುದಿನ ಟ್ರಾನ್ಸ್ ಕಾಂಟಿನೆಂಟಲ್ ನಲ್ಲಿ ರಿಸೆಪ್ಷನ್. ಹೋಮದ ಹಿಂದಿನ ಸಂಜೆ 4 ಗಂಟೆಗೆ ಶೀತಲ್ ಫೋನ್ ಮಾಡಿದಳು. ಇನ್ನು ಅರ್ಧ ಗಂಟೆಯಲ್ಲಿ ನನ್ನ ಮನೆಗೆ ಬರ್ತೀಯಾ, ಬಹಳ ಮುಖ್ಯವಾದ ಮಾತಿದೆ. ಏನಾದರೂ ವಿಶೇಷ ಕೆಲಸವಿದೆಯೇ ಎಂದು ತಾಯಿಯನ್ನು ಕೇಳಿದ ಮೇಲೆ ಕಾಂತಿ ಬರುವುದಾಗಿ ಹೇಳಿದಳು. ಹಾಗೆ ನೋಡಿದರೆ ಮನೆಯಲ್ಲಿ ಯಾರು ಸ್ವತಃ ಕೈಯಿಂದ ಯಾವ ಕೆಲಸನೂ ಮಾಡಬೇಕಿರಲಿಲ್ಲ. ಪೆಂಡಾಲ್ ಹಾಕಿ ಬಂದವರಿಗೆ ಕೋಕೋ ಕೋಲಾ ಇತ್ಯಾದಿ ಪಾನೀಯ ಕೊಟ್ಟು ಉಪಚರಿಸುವವ, ಅಡಿಗೆ, ಊಟದ, ಪೂಜೆ ಪುರಸ್ಕಾರದ ಪ್ರತಿಯೊಂದು ಬಾಬಿಗೂ ವೃತ್ತಿಯಲ್ಲಿ ಪಳಗಿದವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರು. ಬಂದವರೊಡನೆ ಕಲಿತು ಬೆರೆತು ಮಾತನಾಡಿಸುವುದೊಂದೇ ಮನೆಯವರ ಕೆಲಸ. ಬಟ್ಟೆ ಬದಲಾಯಿಸಿ ಅಟೋ ಹೊತ್ತಿ ಇವಳು ಮನೆ ಹೋಗುವ ಹೊತ್ತಿಗೆ ಶೀತಲ್ ಬಂದು ಮುಖ ತೊಳೆದು ಚಹಾಕ್ಕೆ ಸಿದ್ಧಪಡಿಸುತ್ತಿದ್ದಳು. ನಾಳೆ ಮಧ್ಯಾಹ್ನ ಲಂಚ್ ವೇಳೆಯಲ್ಲಿ ಅವಳು ತಮ್ಮ ಮನೆಗೆ ಬಂದು ಊಟ ಮಾಡುವುದೆಂದು ಮೊದಲೇ ಗೊತ್ತಾಗಿತ್ತು. ಅಲ್ಲಿಯವರೆಗೆ ತಡೆಯಲಾರದ ತುರ್ತು ವಿಷಯವಿರಬಹುದು ಎಂಬ ಉತ್ಸುಕತೆ ಕಾಂತಿಗೂ ಇತ್ತು. ಅಡಿಗೆ ಮನೆಯ ಸ್ವಯಂ ಎಳೆದುಕೊಳ್ಳುವ ಸ್ಟೂಲ್ಗಳ ಮೇಲೆ ಕುಳಿತು ಮೇಜದ ಮೇಲೆ ಚಹಾ ಬಿಸ್ಕತ್ಗಳನ್ನು ಇಟ್ಟ ನಂತರ ಶೀತಲ್ ಅಂದಳು,
3 ದಿನ ಆಯ್ತಲ್ವಾ ನಾನು ನೀನು ನನ್ನ ಆಫೀಸಲ್ಲಿ ಮಾತಾಡಿ ಒಂದು ಬ್ರಿಲಿಯಂಟ್ ಅವಕಾಶ ಒದಗಿದೆ. ಅಮೆರಿಕದಲ್ಲೊಂದು ದೊಡ್ಡ ರೆಡಿಮೇಡ್ ಗಾರ್ಮೆಂಟ್ಸ್ ಕಂಪನಿ ಟ್ರೆಂಡ್ಸ್ ಅಂತ ಹೊಸ ಹೊಸ ನಮೂನೆಯ ಬಟ್ಟೆಗಳನ್ನು ಡಿಸೈನ್ ಮಾಡಿ ಮಿಲಿಯಗಟ್ಟಲೆ ತಯಾರಿಸಿ ಮಾರಾಟಕ್ಕೆ ಬಿಡುಗಡೆ ಮಾಡೋದು. ನೀನು ಡೆಲ್ಲಿಲೇ ಇದ್ದಿದ್ರೆ ಗೊತ್ತಿರ್ತಿತ್ತು. ಟ್ರೆಂಡ್ಸ್ ಜೀನ್, ಟ್ರೆಂಡ್ಸ್ ಶರ್ಟ್ಸ್, ಈವನ್ ಟ್ರೆಂಡ್ಸ್ ಕಾಚಾಗಳು, ಬ್ರಾಗಳು ಅಂದ್ರೆ ಅದರ ಮೂಲ ಬೆಲೆಯ 5ರಷ್ಟು ದುಡ್ಡಾದ್ರೂ ಜನ ಕೊಟ್ಟುಕೊಳ್ತಾರೆ. ಬೆಂಗಳೂರಿನಲ್ಲೂ ಹೈ ಸರ್ಕ್ನಲ್ಲಿ ಇರಬಹುದು. ಬಾಂಬೆ, ಕಲ್ಕಟ್ಟಾಗಳಲ್ಲಿರೋದು ನನಗೆ ಗೊತ್ತು. ಆ ಕಂಪನಿಗೆ ಬಟ್ಟೆಗಳನ್ನು ಹೊಲಿದು ಕೊಡಬೇಕು. ಅಮೆರಿಕದಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ನೋಡು. ಅದಕ್ಕೆ ಅಲ್ಲಿಯ ಕಂಪನಿಗಳು ರೆಡಿಮೇಡ್ ಗಾರ್ಮೆಂಟ್ಗಳನ್ನು ಇಂಡಿಯಾ, ಕೊರಿಯಾ, ಮಲೇಷಿಯಾ, ಹಾಂಗ್ಕಾಂಗ್ ಹೀಗೆ ಚೀಪ್ ಲೇಬರ್ ಸಿಕ್ಕೋ ಕಡೆ ತರಿಸಿ ತಮ್ಮ ಕಂಪನಿಯ ಲೇಬಲ್ ಹಾಕಿ ಮಾರ್ತವೆ. ಕಂಪನಿಯ ರೆಪ್ರೆಸೆಂಟೇಟಿವ್ ಬಂದು ಡಿಸೈನ್ ಕೊಡ್ತಾನೆ, ಕಟ್ಟಿಂಗ್ ಹೇಳಿಕೊಡ್ತಾನೆ. ಇಲ್ಲಿಯ ಮಿಲ್ಗಳದ್ದೇ ಬಟ್ಟೆಗಳನ್ನ ಆಯ್ದು ತೋರಿಸ್ತಾನೆ. ನಾವು ಕೈಲಾದಷ್ಟು ಜನ ಹೊಲಿಯೋರ್ನ ಇಟ್ಕೋಬೇಕು. ಎಲೆಕ್ಟ್ರಿಕ್ ಮಿಷನ್ಗಳನ್ನ ತಗೋಬೇಕು. ಎಲೆಕ್ಟ್ರಿಕ್ ಕಟ್ಟಿಂಗ್ ಮಿಷನ್ ಇಟ್ಕೋಬೇಕು. ಯಾವುದಾದ್ರೂ ಒಂದು ಐಟಮ್ ಶರ್ಟ್ ಅಥವಾ ಟ್ರೌಸರ್ಸ್ ಅಥವಾ ಜೀನ್ಸ್ ಮೊದಲು ಶುರು ಮಾಡಿ ದಿನಕ್ಕೆ 1,000, 2,000, 3,000 ಹೀಗೆ ಕೈಲಾದಷ್ಟು ಮಾಡಿ ಅಲ್ಲಿಗೆ ಶಿಪ್ಮೆಂಟ್ ಕಳಿಸೋದು. ಅವರಿಗೆ ಬೇಕಾದ ಡಿಸೈನ್, ಅವರಿಗೆ ಬೇಕಾದ ಕ್ವಾಲಿಟಿ ಇವೆರಡನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಕೇಳ್ತಾರೆ. ಸ್ವಲ್ಪ ಊನವಾದ್ರೂ ಪದಾರ್ಥ ರಿಜೆಕ್ಟ್ ಮಾಡ್ತಾರೆ. 2 ಸಲ ಹೀಗಾದ್ರೆ ವ್ಯಾಪಾರ ಸಂಬಂಧನೇ ರದ್ದು ಮಾಡ್ತಾರೆ. ನಾನು ನೀನು ಸೇರಿ ಯಾಕೆ ಒಂದು ಕಂಪನಿ ಶುರು ಮಾಡಿ ಸಣ್ಣ ಪ್ರಮಾಣದಲ್ಲಿ ತಯಾರಿಕೆ ಆರಂಭಿಸಬಾರದು? ಮೊದಲು ಅವರಿಗೆ ಸಪ್ಲೈ ಮಾಡೋದು, ಆಮೇಲೆ ಡಿಸೈನ್ ನಲ್ಲಿ ವ್ಯತ್ಯಾಸ ಮಾಡಿ ಬೇರೆ ಹೆಸರಿಟ್ಟು ಇಂಡಿಯಾದಲ್ಲೂ ಮಾರ್ಕೆಟ್ ಮಾಡೋದು. ಅವರ ಆರ್ಡರ್ ಇರೋ ತನಕ ನಮ್ಗೆ ಯಾವ ರಿಸ್ಕು ಇಲ್ಲ. ಖಚಿತವಾದ ಕೈ ತುಂಬ ಲಾಭ. ಹ್ಯಾಗ್ ಮಾಡೋದು? ಕಾಂತಿಗೆ ಉತ್ಸುಕತೆ, ಅಧೈರ್ಯ ಎರಡೂ ಒಟ್ಟಿಗೆ ಆದವು. ಬೇರೆ ಕಂಪನಿಗಳಲ್ಲಿದ್ದು ಅನುಭವವಿರೋ ಹೊಲಿಗೆದಾರರು ಜಾಸ್ತಿ ಸಂಬಳ ಕೊಡ್ತೀವಿ ಅಂದ್ರೆ ಸಿಗ್ತಾರೆ. ಫ್ರೆಂಡ್ಸ್ ಕಂಪನಿಯವರೇ ಕಟ್ಟಿಂಗ್ ಮಿಷನ್ ಕಳಿಸ್ತಾರೆ. ಮೊದಲು ಒಂದು ಜಾಗ ಹುಡುಕ್ಬೇಕು. 50 ಎಲೆಕ್ಟ್ರಿಕ್ ಹೊಲಿಗೆ ಮಿಷನ್ ಹಾಕಿ ಕೆಲಸ ಮಾಡುವಂಥದ್ದು. ಹೊಲಿದದನ್ನ ಮಡಿಸಿ ಇಸ್ತ್ರಿ ಹಾಕಿ ಪ್ಯಾಕ್ ಮಾಡಿ ಶೇಖರಿಸಿಡೋ ವಿಭಾಗ ಬೇಕು. ಇದನ್ನ ನಾವು ಹೊಂದಿಸಿಕೊಂಡ್ರೆ ಉಳಿದದ್ದೆಲ್ಲ ಸುಲಭ. ನಾವು ಒಂದಿಷ್ಟು ಅಂದ್ರೆ 10% ಬಂಡವಾಳ ಹಾಕಿದ್ರೆ 90 ಭಾಗ ಬ್ಯಾಂಕ್ ಸಾಲ ಕೊಡುತ್ತೆ. ಎಕ್ಸ್ಪೋರ್ಟ್ ಆದ್ರಂತೂ ಬೇಕಾದ ಸವಲತ್ತುಗಳಿವೆ. ನಾನು ಆ ಮಿನಿಸ್ಟ್ರಿಲೇ ಇದ್ದೀನಲ್ಲ, ಅವನ ನನಗೆ ಬಿಡು. ನಾನು ನೀನು ಸೇರಿ ಒಂದು ಕಂಪನಿ ಮಾಡ್ಕೊಳ್ಳೋಣ. ಬ್ಯಾಂಕ್ ಸರ್ಕಾರಗಳಲ್ಲಿ ಕೆಲಸ ಮಾಡಿಸೋ ಜವಾಬ್ದಾರಿ ನನಗಿರಲಿ. ಬೆಳಗ್ಗೆದ್ರೆ ಅವರೆಲ್ಲ ನನ್ನ ಹತ್ತಿರ ಅಥವಾ ನನ್ನ ಮಿನಿಸ್ಟ್ರಿಗೆ ಬರೋರು. ನೀನು ಫ್ಯಾಕ್ಟ್ರಿನಲ್ಲಿ ಇದ್ದು ಪ್ರೊಡಕ್ಷನ್ ನೋಡಿಕೊಂಡ್ರೆ ಅಂದ್ರೆ ಕ್ವಾಂಟಿಟಿ, ಕ್ವಾಲಿಟಿ, ಪ್ರೊಡಕ್ಷನ್ ಶೆಡ್ಯೂಲ್ ನೋಡಿಕೊಂಡ್ರೆ ಉಳಿದದ್ದೆಲ್ಲ ನಾನ್ ಮಾಡ್ತೀನಿ. ನಿನ್ ತಂದೆ ಕೈಲಿ ಮಾತಾಡು, ತಮ್ಮನಿಗೆ ಹೇಳು. ಖಾಲಿ ಜಾಗ ಎಲ್ಲಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಕೊಂಡೋ ಅಥವಾ ಲೀಸಿಗೆ ತಕೊಂಡೋ ಹೆಚ್ಚು ಖರ್ಚಿಲ್ಲದ ಒಂದು ಕಟ್ಟಡ ಕಟ್ಟಿಸಿಕೊಂಡ್ರೆ ಸಾಕು. ಅಥವಾ ಫರೀದಾಬಾದ್ ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದು ಶೆಡ್ಡಿಗೂ ಪ್ರಯತ್ನಿಸಬಹುದು. ಈ ಅವಕಾಶ ಬಿಡಕೊಡುದು. ಫ್ರೆಂಡ್ಸ್ ಕಂಪನಿಯ ಪ್ರತಿನಿಧಿ ನನ್ನ ಹತ್ತಿರ ಬಂದಿದ್ದ. ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ. ಈ ಊರಲ್ಲಿ ಬಾಂಬೆ, ಅಹಮದಾಬಾದ್ ಹೀಗೆ ಬೇರೆ ಬೇರೆ ಊರುಗಳಲ್ಲೂ ಅವನು ಬೇರೆ ಬೇರೆಯೊಂದಿಗೆ ಆರ್ಡರ್ ಕೊಡ್ತಿದ್ದಾನೆ. ಅವರಿಗೆ ಬೇಕಾದ ಪ್ರಮಾಣದ ಸರಬರಾಜು ಗ್ಯಾರಂಟಿ ಆದ್ರೆ ಮತ್ತೆ ಯಾರಿಗೂ ಆರ್ಡರ್ ಕೊಡೋಲ್ಲ. ಅದಕ್ಕೆ ನಾನು ನಿನ್ನನ್ನು ಕೇಳಿದೆಯೇ, ದಿನಕ್ಕೆ 2,000 ಪೀಸ್ ಸಪ್ಲೈ ಮಾಡೋ ಜವಾಬ್ದಾರಿ ನನಗಿರಲಿ ಅಂದ್ಬಿಟ್ಟೆ. ಟೇಕ್ ಇಟ್ ಆಸ್ ಎ ಚಾಲೆಂಜ್. ನೀನು ಬೇಗ ಮಿಲಿಯನೇರ್ ಆಗ್ತಿ. ಬಿಸಿನೆಸ್ ಟ್ರಿಪ್ ಅಂತ ಎಷ್ಟು ಸಲ ಬೇಕಾದ್ರೂ ಅಮೆರಿಕಕ್ಕೆ ಹೋಗ್ಬೋದು. ನಾವೇ ಫಾರಿನ್ ಎಕ್ಸ್ಚೇಂಜ್ ಸಂಪಾದಿಸೋದ್ರಿಂದ ಯಾವುದಕ್ಕೂ ಅಡ್ಡಿ ಇರೋಲ್ಲ. ಕಾಂತಿಯ ಮನಸ್ಸು ತಕ್ಷಣ ಕಾರಂಜಿಯಂತೆ ಪುಟಿಯಿತು. ಯಾಕಾಗಬಾರದು ಎಂಬ ನಿಶ್ಚಯವೂ ಮೂಡಿತು. ಎಷ್ಟಾದ್ರೂ ಕೆಲಸ ಮಾಡ್ತೀನಿ. ನನ್ನದು ಅಂತ ಒಂದು ಕಾಯಂ ಸಂಪಾದನೆ ಇದ್ದು ನನ್ನದೇ ಒಂದು ಕಾರು, ಬ್ಯಾಂಕ್ ಖಾತೆ, ಶಾಂತಿಯ ಹಾಗೆ ಭಾವನೆ ಹಾಗೆ ಬೇಕಾದುಕೊಳ್ಳುವ ಸ್ವಾತಂತ್ರ್ಯ ಎಂಬ ಕಲ್ಪನೆ ಹಾರತೊಡಗಿತು. ಶೀತಲ್, ನಾನು ಎಷ್ಟಾದ್ರೂ ಕೆಲಸ ಮಾಡ್ತೀನಿ, ಕಲಿತೀನಿ, ನಿನ್ನ ಮಾರ್ಗದರ್ಶನವಿರುತ್ತೆ ಎಂದು ಎದ್ದು ಮೇಜದ ಹಲಗೆಯನ್ನು ಬಳಸಿ ಬಂದು ಅವಳ ತಲೆಗೂದಲಿನಲ್ಲಿ 2 ಕೈಯಿಟ್ಟು ಬಿಗಿಯಾಗಿ ಹಿಡಿದು ಹಣೆಯ ಮೇಲೆ ಮುತ್ತನ್ನಿಟ್ಟಳು. ಅನಂತರ ಅವಳ ಹಿಂದೆ ನಿಂತು 2 ಹೆಗಲ ಮೇಲೆ ತೋಳನ್ನಿಟ್ಟುಕೊಂಡು ಬಾಗಿ, ನಮ್ಮ ಮನೆ ಸಮಾರಂಭವೊಂದು ಕಳಿಲಿ. ಪಪ್ಪನ ಕೈಲಿ ಮಾತಾಡ್ತೀನಿ. ನಮ್ಮ ಕೈಲಾದ ಸಹಾಯ ಮಾಡಿಯೇ ಮಾಡ್ತಾರೆ. ಅನಂತರ ಇಬ್ಬರು ಎದ್ದು ಲೌಂಜಿಗೆ ನಡೆದು ಸೋಫಾದ ಮೇಲೆ ಕುಳಿತಾಗ ಒಂದು ಅಡ್ಡಿ ಕಾಣಿಸ್ತು. ಇದೆಲ್ಲ ಸರಿ, ಆದ್ರೆ ಗಂಡ ಬ್ಯಾಂಗ್ಳೂರ್ನಲ್ಲಿ, ಮಗ ಹಳ್ಳಿಯ ಮಣ್ಣು ಬಗ್ಗಡ ಸ್ಕೂಲ್ನಲ್ಲಿ, ನಾನು ಇಲ್ಲಿ ಉದ್ಯಮ ಮಾಡ್ತೀನಿ ಅಂತ ನಿಂತ್ರೆ ಸಮಸ್ಯೆಗೆ ಪರಿಹಾರವೇ ಇಲ್ವೇ? ಗುರುವು ಶಾಲೆಯ ತರಗತಿಯಲ್ಲಿ ಶಿಷ್ಯೆಯನ್ನು ಪ್ರಶ್ನಿಸುವಂತೆ ಶೀತಲ್ ಅಡ್ಡ ಹಾಕಿದಳು. ಕಾಂತಿಗೆ ಹೊಳೆಯಲಿಲ್ಲ. ಯೋಚನೆ ಮಾಡು. ಶೀತಲ್ ಅವಕಾಶ ಕೊಟ್ಟಳು. 1 ನಿಮಿಷದ ನಂತರ ನಿಧಾನವಾಗಿ ಯೋಚನೆ ಮಾಡು. ಪರಿಹಾರ ಇದ್ದೇ ಇದೆ. ಅದನ್ನ ನೀನ್ ಕಂಡ್ಕೋಬೇಕು. ನಿನಗೆ ಹೊಳೆಯಲೇ ಇಲ್ಲ ಅಂದ್ರೆ ನಾನು ಸೂಚಿಸ್ತೀನಿ. ಇಬ್ಬರು 10 ನಿಮಿಷ ಮೀರಿ ಮೌನವಾಗಿ ಕೂತಿದ್ದರು. ಅನಂತರ ಶೀತಲ್ ಎಂದಳು, ಗಂಡ ನೌಕರಿ ಮಾಡೋ ಕಡೆಯೇ ಹೆಂಡತಿ ಇರ್ಬೇಕು ಅನ್ನೋ ಕಡ್ಡಾಯ ಇಲ್ಲ. ನಿನ್ನ ಗಂಡ ದಿಲ್ಲಿಗೆ ವರ್ಗ ಕೇಳ್ಕೋಬಹುದು. ಇಲ್ಲಿ ರೆಸಿಡೆಂಟ್ ಎಡಿಟರ್ ಸ್ಥಾನ ಇಲ್ಲದಿದ್ರೆ ಸ್ವಲ್ಪ ಕೆಳಗಿಲಿಂದ ಒಪ್ಕೋಬೇಕು. ಅಥವಾ ಬೇರೆ ಯಾವುದಾದ್ರೂ ಪತ್ರಿಕೆಯಲ್ಲಿ ಕೆಲಸ ವಿಚಾರಿಸಬೇಕು. ಎಲ್ಲ ಚೆನ್ನಾಗಿ ನಡೆದ್ರೆ ಅವನ ತಿಂಗಳ ಸಂಬಳ ನಿನ್ನ 5-6 ದಿನದ ಲಾಭಕ್ಕೆ ಸಮವಾಗುವುದಾದ್ರೆ ಯಾರು ಎಲ್ಲಿ ಬರಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ತನಗೆ ತಾನೇ ನಿರ್ಧಾರವಾಗುತ್ತದೆ. ಅವನಿಗೆ ಕರ್ನಾಟಕ ಬಿಟ್ಟು ಬರೋಕೆ ಇಷ್ಟವಿಲ್ಲ. ನನ್ನ ಬೇರು ಅಲ್ಲೇ ಇರಬೇಕು ಅಂತಾನೆ. ಇಂಥವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು. ಇವರು ಭಾರತೀಯರಾಗೋಕೆ ಲಾಯಕ್ಕಲ್ಲ. ಇಂಡಿಯಾ ಅಂದ್ರೆ ಒಂದು ಅನ್ನೋ ಭಾವನೆ ಇಲ್ದೋರ್ನ ಪತ್ರಿಕಾ ಸಂಪಾದಕರನ್ನ ಮಾಡಿರೋದೇ ಡೇಂಜರಸ್ ಎಂದು ಹಿಂದಿಯಲ್ಲಿ ಹೇಳಿದ ಅವಳು, ಎಷ್ಟೋ ದಂಪತಿಗಳು ಟ್ರಿವಾಂಡ್ರಮ್ನಲ್ಲೋ ಒಬ್ರು, ಗೌಹಾಟಿನಲ್ಲಿ ಒಬ್ರು, ಮುಂಬೈಯಲ್ಲಿ ಒಬ್ರು, ಡಾರ್ಜಿಲಿಂಗ್ನಲ್ಲಿ ಒಬ್ರು ಇರೋಲ್ವೇ?
ಇದು ವಿಮಾನಗಳ ಯುಗ. ನೀನು ಹೋಗ್ಬೋದು, ಅವನು ಬರ್ಬೋದು. ದುಡ್ಡಿದ್ದರೆ ದೂರದ್ದು ಸಮಸ್ಯೆಯೇ ಅಲ್ಲ. ಮಗ ಅಲ್ಲೇ ಓದ್ಬೇಕು ಅಂತ ಏನು? ಇಲ್ಲಿಯೂ ಓದ್ಬೋದು. ಅಥವಾ ಬೋರ್ಡಿಂಗ್ ಸ್ಕೂಲ್‌ನಲ್ಲೂ ಇರ್ಬೋದು. ದುಡ್ಡಿದ್ರೆ ಆಯ್ತು. ಕಾಂತಿಗೆ ಸಮಸ್ಯೆ ಬಗೆಹರಿದಂತಾಯ್ತು. ಅವನು ಇಲ್ಲಿಗೆ ಬರದಿದ್ದರೆ ಅವನ ತಪ್ಪು. ಸಾಯುವ ತನಕ ಕಾರ್ಪಣ್ಯದಲ್ಲಿದ್ದು ಮಗನನ್ನ ದರಿದ್ರ ಶಾಲೆಯಲ್ಲಿಟ್ಟು ಬಾಳುವುದಕ್ಕಿಂತ ಬೇರೆ ಬೇರೆ ಊರಿನಲ್ಲಿದ್ದು ಆಗಾಗ ಭೇಟಿಯಾಗುವುದೇ ಉತ್ತಮ ಎಂದುಕೊಂಡಳು. ಅವನು ನಾಳೆ ನಾಡದ್ದರ ಸಮಾರಂಭಕ್ಕೆ ಬರುವುದು ಬೇಡ. ಹಣ ಇಲ್ಲ ಅಂತ ನೀನು ಬರಲಿಲ್ಲ ತಾನೆ. ಹಣದ ಸಂಪಾದನೆಗೆ ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ಬೋದು ಅಂತ ನಿಶ್ಚಯಿಸಿದಳು. ಇಲ್ಲಿ ಅಪ್ಪ ಅಮ್ಮರನ್ನು ಒಪ್ಪಿಸುವುದು. ಎಷ್ಟು ದಿನ ನಾನು ಬಡತನದಲ್ಲಿರಲಿ. ಅವನೇ ವರ್ಗ ಮಾಡಿಸ್ಕೊಂಡು ಬರ್ತಾನೆ ಅಂದ್ರೆ ಒಪ್ತಾರೆ. ಸಮಾರಂಭಕ್ಕೆ ಟಿಕೆಟು ಇಸ್ಕೊಳ್ಳದೆ ತಾನು ಬರದೆ ಉಳಿದಿರುವ ಹಿನ್ನೆಲೆ ಸಾಕು. ತಕ್ಷಣ ಒಪ್ಪಿಕೊಳ್ಳೋಕೆ ಎಂಬ ಪರಿಹಾರ ಕಾಣಿಸಿತು. ಅವಳು ಮನೆಗೆ ಹೋಗುವ ಹೊತ್ತಿಗೆ ಶಾಮಿಯಾನದವರು ಒಂದು ಮನೆ ಮುಂಭಾಗದ ಇಡೀ ರಸ್ತೆಯನ್ನು ಆವರಿಸಿ ದೊಡ್ಡದಾಗಿ ಶಾಮಿಯಾನ ನಿಲ್ಲಿಸಿ ಕಟ್ಟಿದ್ದರು. ಹಸಿರು ಹಳದಿ ಕೆಂಪು ನೀಲಿ ಹೆಣೆದು ಕಟ್ಟಿದ ಕಿರು ಬಲ್ಬುಗಳ ಸರಮಾಲೆ. ಕೆಲಸದ ಚೂಟಿ ಅಂದರೆ ಡೆಲ್ಲಿ. 1 ಗಂಟೆಯಲ್ಲಿ ಕಟ್ಟಿ ನಿಲ್ಲಿಸ್ತಾರೆ. 4 ಗಂಟೆಯಲ್ಲಿ ಬಿಚ್ಚಿ ಖಾಲಿ ಮಾಡ್ತಾರೆ. ಎಲ್ಲ ಸಿದ್ಧವಾಗಿರುತ್ತೆ. ಬೆಂಗಳೂರಿನಲ್ಲೆಂತೆ ಮಾವಿನ ಸೊಪ್ಪು, ಬಾಳೆ ಕಂಬ, ಮಲ್ಲಿಗೆ ಹಾರಗಳೆಂಬ ರೇಜಿಗೆ ಇಲ್ಲ ಎಂದು ಅವಳ ಮನಸ್ಸು ಮೆಚ್ಚುಗೆಯಿಂದ ತುಂಬಿಕೊಂಡಿತು. ಅನುಪ ಬಂದಿದ್ದರೆ ಬಲ್ಬುಗಳ ಮಾಲೆಯನ್ನು ನೋಡಿ ಖುಷಿ ಪಡುತ್ತಿದ್ದ. ದರಿದ್ರದವನು ಕಳಿಸಲಿಲ್ಲ ಎಂಬ ವ್ಯಸನವನ್ನು ಕೋಪವಾಗಿ ತಿರುಗಿಸಿಕೊಂಡಳು. ಭಾವ ಬಂದಿದ್ದಾರೆ. ಅವರಿಬ್ಬರು ಮಕ್ಕಳು ಬಂದಿದ್ದಾರೆ. ಇಬ್ಬರೂ ಕಾಶಿಯ ಜೆಕೆ ಶಾಲೆಯಲ್ಲಿದ್ದಾರೆ. ರಾತ್ರಿ ಮಲಗುವ ಮೊದಲು ಬೆಂಗಳೂರಿಗೆ ಫೋನ್ ಮಾಡಿ ತನ್ನ ಉದ್ಯಮದ ವಿಚಾರ ಹೇಳಿಬಿಡುವ ಮನಸ್ಸಾಯಿತು. ಎಲ್ಲ ಒಂದು ರೂಪಕ್ಕೆ ಬರಲಿ, ಅಲ್ಲಿ ತನಕ ಬೇಡ ತೆಗೆದುಕೊಂಡು. ಬೆಳಿಗ್ಗೆ 6 ಗಂಟೆಗೆ ಬಂದ ತಮಿಳು ವಾದ್ಯಾರರು ಪೂಜೆ ಪುನಸ್ಕಾರ ಆರಂಭಿಸಿದರು. ಹವನ ಹೋಮಗಳು ಶುರುವಾದವು. 10 ಗಂಟೆಯ ಹೊತ್ತಿಗೆ ಎಲ್ಲ ಮುಗಿದು ಸೇರಿದ್ದ ಅಪ್ತೇಷ್ಟರೆಲ್ಲ ಅಪ್ಪ ಅಮ್ಮರಿಗೆ ಉಡುಗೊರೆ ಕೊಡಲು ಶುರು ಮಾಡಿದಾಗ ಶಾಂತಿ ಇವಳಿಗೆ ಸನ್ನೆ ಮಾಡಿದಳು. ಇವಳು ತನ್ನ ಅಮ್ಮನಿಗೆ ತಂದಿದ್ದ ರೇಷ್ಮೆ ಸೀರೆ, ಅಪ್ಪನಿಗೆ ತಂದಿದ್ದ ಮುಕುಟ ಶಲ್ಯಗಳನ್ನು ತಂದು ತಟ್ಟೆಯಲ್ಲಿ ಇಟ್ಟು ಕಾಲು ಮುಟ್ಟಿ ನಮಸ್ಕರಿಸಿದಾಗ ಅವರಿಬ್ಬರ ಮುಖದಲ್ಲೂ ತೃಪ್ತಿ ಮೂಡಿತು. ಎಲ್ಲ ಆದ ಮೇಲೆ ಇಬ್ಬರು ಹೆಣ್ಣು ಮಕ್ಕಳನ್ನು ಒಳಗಿನ ದೇವರ ಮನೆಗೆ ಕರೆದೊಯ್ದರು. ಅಮ್ಮ ಇಬ್ಬರಿಗೂ ಅರಿಶಿನ ಕುಂಕುಮ, ಬೆಳ್ಳಿಯ ತಟ್ಟೆಯಲ್ಲಿ ರೇಷ್ಮೆ ಸೀರೆ ಕಣಗಳ ಜೊತೆಗೆ ಒಂದೊಂದು ಲಕೋಟೆಯನ್ನಿಟ್ಟು ಕೊಟ್ಟರು. ಕಾಂತಿಗೆ ಅದನ್ನು ನೋಡುವ ತವಕ. ಅವರೆದುರಿಗೆ ತಕ್ಷಣ ನೋಡಬಾರದು ಎನ್ನುವ ನಡಾವಳಿಕೆಯ ಪರಿಜ್ಞಾನ. ಹೆಣ್ಣು ಮಕ್ಕಳಿಬ್ಬರು ಮತ್ತೆ ತಂದೆ ತಾಯರಿಗೆ ನಮಸ್ಕರಿಸಿದ ನಂತರ ಅಮ್ಮ, ಹೋಗಿ ಇದನ್ನು ನಿಮ್ಮ ನಿಮ್ಮ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಬನ್ನಿ, ಮನೆ ತುಂಬಾ ಜನ ಎಂದದ್ದೇ ತಡ ಶಾಂತಿ ಅವಳ ಕೋಣೆಗೆ ಹೋದಳು. ಇವಳು ಮಹಡಿ ಹತ್ತಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಇಟ್ಟು ಲಕೋಟೆ ಬಿಚ್ಚಿ ನೋಡುತ್ತಾಳೆ. 5 ಲಕ್ಷ ರೂಪಾಯಿಯ ಬ್ಯಾಂಕ್ ಡೆಪಾಸಿಟ್ ರಶೀತಿ. ಇನ್ನು 6 ವರ್ಷಗಳ ನಂತರ ತೆಗೆಯಲು ಬರುವಂತದ್ದು. ಆಗ ಅದರ ಮೌಲ್ಯ 10 ಲಕ್ಷವಾಗುತ್ತದೆ. ಅವಳಿಗೆ ಅಪ್ಪನ ಮೇಲೆ ಪ್ರೀತಿ ಉಕ್ಕಿ ಬಂತು. ರಶೀತಿಯನ್ನು ಲಕೋಟೆಯಲ್ಲಿಟ್ಟು ಅದನ್ನು ತುಟಿಗೆ ಒತ್ತಿಕೊಂಡು ದೀರ್ಘವಾಗಿ ಮುತ್ತಿಟ್ಟು ಸೂಟ್ ಕೇಸ್ನಲ್ಲಿಟ್ಟು ಬೀಗ ಹಾಕಿ ಕೋಣೆಗೂ ಬೀಗ ತಿರುಗಿಸಿಕೊಂಡು ಕೆಳಗಿಳಿದು ಬರುವ ಹೊತ್ತಿಗೆ ಇನ್ನಷ್ಟು ಜನ ಅತಿಥಿಗಳು ಸೇರಿದ್ದರು. ಅಮ್ಮ ಇವಳನ್ನು ಹುಡುಕುತ್ತಿದ್ದರು. ದೂರದಿಂದ ಕಂಡವರೇ ಹತ್ತಿರ ಬಂದು, ನೋಡು, ಅವತ್ತು ನಾವು ಹೋಗಿದ್ದೇವಲ್ಲ ಹೊನ್ನತ್ತಿಯವರ ಮನೆಗೆ, ಇಬ್ಬರು ಬಂದಿದ್ದಾರೆ. ಅವರ ಹೆಂಡತಿ ನಿನ್ನ ಕೈಲಿ ಪ್ರತ್ಯೇಕವಾಗಿ 10 ನಿಮಿಷ ಮಾತಾಡ್ಬೇಕು ಅಂತಿದ್ದಾರೆ. ಯಜಮಾನರು ಬೇರೆ ಯಾರೋ ಗಂಡಸರ ಕೈಲಿ ಮಾತಾಡ್ತಿದ್ದಾರೆ. ನಾನು ಸತ್ಯವತಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ನಿನ್ನ ರೂಮಿಗೆ ಕರ್ಕೊಂಡೋಗಿ ಮಾತಾಡ್ಸು. ಪಾಪ ಮಗನ ವಿಷಯ ಇರಬಹುದು ಎಂದು ಅವರನ್ನ ಕರೆತರಲು ಶಾಮಿಯಾನಕ್ಕೆ ಹೋದರು. ಅವರನ್ನು ತನ್ನ ರೂಮಿನ ಮಂಚದ ಮೇಲೆ ಕೂರಿಸಿ ತಾನು ಹತ್ತಿರವೇ ಕುರ್ಚಿ ಎಳೆದುಕೊಂಡು ಕುಳಿತ ಅವಳೆ, ಅವತ್ತು ನಾವು ಬೇಗ ಹೋಗ್ಬೇಕಾಗಿತ್ತು ಎಂದ ತಕ್ಷಣ ಆಕೆ, ನೀವು ಇನ್ನೆಷ್ಟು ಹೊತ್ತು ಇದ್ದರೂ ಮಾತನಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಮ್ಮ ಸಾಹೇಬರು ಇರೋವಾಗ ಅವರಿಗೆ ರೇಗಿದಾಗ ಅವನ ವಿಷಯ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದಕ್ಕೂ ಅವರು ರೇಗೋದಿಲ್ಲ. ಅವನ ಸುದ್ದಿ ಬಂದ್ರೆ BP ಏರ್ಬಿಡ್ತದೆ. ನೋಡು, ಅವ್ರು ಹೇಳೋದು ಖರೇನೆ. ಇಷ್ಟೆಲ್ಲ ಓದಿಸಿದ ಮೇಲೆ ಈಗ ಯಾಕೆ ಅವ ಓದಿದ್ದೆಲ್ಲ ಬಿಟ್ಟ? ಮೊದ್ಲೇ ಯಾಕೆ ತೀರ್ಮಾನ ಮಾಡ್ಲಿಲ್ಲ? ಇಲ್ಲಿ ನಮ್ಗಾದ್ರೂ ಯಾರಿದ್ದಾರೆ? ಈ ಊರಿಗೆ ಯಾವಾಗ ಹೋಗ್ತಿ? ಹೋದಾಗ ನಮ್ಮ ಸಲುವಾಗಿ ಒಮ್ಮೆ ಆ ಗುಡ್ಡದ ಮ್ಯಾಲ ಹೋಗಿ ಅವಂಗೆ ಹೇಳು. ಗುಡ್ಡದ ಮೇಲಿರೋ ಬದಲು ದಿಲ್ಲಿಗೆ ಬಂದಿರ್ಲಿ. ಎಷ್ಟು ದೊಡ್ಡ ಕೋಟಿ ಆದ. ಅದರೊಳಗೆ ಯಾವುದಾದ್ರೂ ಒಂದು ಕೋಲಿಯಾಗ ಬೇಕಾದಂಗ ಸಾಧನ ಮಾಡ್ಲಿ. ನಾ ಅಡಿಗೆ ಮಾಡಿ ಹಾಕ್ತೀನಿ. ಆ ಗುಡ್ಡದಿಂದ ಮುಂಬೈಗೆ ಹೋಗಿ ಬರೋ ಬದ್ಲಿ ದಿಲ್ಲಿಯಿಂದ ಹೋಗಿ ಬರೋದು ಸುಲಭ. ರಾಜಧಾನಿ ಒಳಗ 15 ತಾಸು. ಆದ್ರೆ ಬೆಟ್ಟದ ಮೇಲೆ ಸಿಕ್ಕುವಂತ ಮನಃಶಾಂತಿ ಇಲ್ಲಿ ಮನೇಲಿ ಸಿಕ್ಕುತ್ತೇನು? ತಂದೆ ಸದಾ ಊರು ಗುಟ್ಟುತ್ತಿದ್ದರೆ ಸಾಧನೆ ಮಾಡೋ ಲಹರಿ ಬರುತ್ತಾ? ಅವಳು ಕೇಳಿದಳು. ಅವನಿಗೇನು ಬೇಕು ಅನ್ನೋದನ್ನ ನೀ ಅರ್ಥ ಮಾಡ್ಕೊಂಡಿದ್ದಿ. ನನಗೂ ಅರ್ಥ ಆಗ್ತದ. ಸಾಹೇಬರಿಗೂ ಇತ್ತಿತ್ತಾಗ ಆಗ್ಲಿಕ್ಕೆ ಹತ್ಯದ. ನಿನ್ನೆ ಅವರೇ ಹೇಳಿದ್ರು, ಸಿತಾರ್ನಿಂದಲೇ ಬದುಕೋದು ಅವನ ನಸೀಬಾಗಿದ್ರೆ ಯಾರೇನ್ ಮಾಡ್ಲಿಕ್ಕೆ ಬರ್ತದ. ಅವ ಇಲ್ಲೇ ಬರ್ಲಿ. ಬೇಕಾದ್ರೆ ದಿಲ್ಲಿಲೇ ಅವನಿಗೆ ಕಲಿಸುವಂತ ಗುರುಗಳಿದ್ದಾರೆ. ನಾನು ಯಾರ ಮೂಲಕವಾದ್ರೂ ಅಂತವರಿಗೆ ಹೇಳಿಸಿ ಗೊತ್ತು ಮಾಡ್ತೇನೆ. ಮುಂದೆ ಚಲೋ ಪ್ರೋಗ್ರಾಮ್, ಆಕಾಶವಾಣಿ ಟಿವಿ ಕಾರ್ಯಕ್ರಮ ಪ್ರಚಾರ ಸಿಗ್ಬೇಕಾದ್ರೆ ದಿಲ್ಲಿಲಿರೋ ಅನುಕೂಲ ಬ್ಯಾರೆ ಎಲ್ಲಿ ಅದ. ಹಾಗಂತ ನೀನು ಒಂದು ಪತ್ರ ಬರಿ ಅಂತ ನನ್ಗೆ ಹೇಳಿದ್ರು. ಅವನ ಪತ್ತೇನೂ ನನ್ಗೆ ಗೊತ್ತಿಲ್ಲ. ನನಗೆ ಅನ್ನಿಸ್ತದ, ಪತ್ರಕ್ಕಿಂತ ಹೋಗಿ ನಮ್ಮ ಪರವಾಗಿ ಅವಂಗೆ ಬಿಡಿಸಿ ಹೇಳಿದ್ರೆ ಮನ್ಸು ಬದಲಾಯಿಸೋದು ಸುಲಭ. ಅಷ್ಟ್ ಮಾಡ್ತೀಯಾ ಎನ್ನುವಾಗ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಕಾಂತಿಯ ಮನಸ್ಸು ಖಿನ್ನವಾಯಿತು. ತಾನು ಹೋಗಿ ಈ ವಿಷಯವನ್ನು ಅವನಿಗೆ ಹೇಳಿ ಒಪ್ಪಿಸಬೇಕೆಂದು ಮನಸ್ಸಿನಲ್ಲಿ ಮಾಡಿಕೊಂಡಳು. ಆದರೆ ನಾನು ಯಾವತ್ತು ಬೆಂಗಳೂರಿಗೆ ಹೋಗುತ್ತೇನೆ, ಯಾವತ್ತು ಅದಕ್ಕಾಗಿ ಆ ಊರಿಗೆ, ಏನದರ ಹೆಸರು, ಆಲ್ಕೆರೆ, ಹೋಗುತ್ತೇನೆ ಎಂಬುದು ನನಗೆ ಗೊತ್ತಿಲ್ಲ. ಇಲ್ಲಿ ಉದ್ಯಮ ಸ್ಥಾಪಿಸಿ ದುಡಿಯುವ ತನಕ
ದುಡಿದು ಸ್ವಂತ ಖರ್ಚಿನಲ್ಲಿ ವಿಮಾನದಲ್ಲಿ ಟಿಕೆಟ್ ಕೊಳ್ಳುವ ಸ್ಥಿತಿ ಬರುವ ತನಕ ಬೆಂಗಳೂರಿಗೆ ಹೋಗಲೇ ಕೂಡದು ಎಂದು ಯೋಚಿಸಿದ ನೆನಪು ಬಂತು. ನಾನು ಹೋದಾಗ ಖಂಡಿತ ಮಾತಾಡ್ತೀನಿ ಎಂದು ಅವರಿಗೆ ಹೇಳಿದಳು. ಮಾತಾಡುವುದಲ್ಲ, ಒಪ್ಪಿಸ್ಬೇಕು. ಇಲ್ಲಿ ನೋಡು, ಅಷ್ಟೊಳ್ಳೆಯ ಕೆಲಸ, ರೆಸಿಡೆಂಟ್ ಮ್ಯಾನೇಜರ್ ಕೆಲಸ, ಹೇಳದೆ ಕೇಳದೆ ಬಿಟ್ಟಿದ್ದಕ್ಕೆ ಸಾಹೇಬ್ರು ಅವನನ್ನ ತುಂಬಾ ಜೋರಾಗಿ ಬೈದಿದ್ದೂ ಕರೆ. ಮತ್ತೆ ನೀನು ಈ ಮನೆ ಹೊಸಲು ತುಳಿಬೇಡ ಅಂದದ್ದೂ ಕರೆ. ಅಪ್ಪನಾದವರಿಗೆ ಅಷ್ಟು ಅಧಿಕಾರ ಇಲ್ಲ. ಹಂಗಂತ ಅವನು ಇಷ್ಟು ವರ್ಷ ಹಠ ತೀರಿಸಬಹುದಾ? ಎಷ್ಟಾದ್ರೂ ಅಪ್ಪ 65 ವರ್ಷದವರು. ಹೋಗಿ ನಾ ಅಂದದ್ದು ತಪ್ಪಾಯ್ತು, ಬಾ ಮಗನೆ ಅಂತ ಕ್ಷಮೆ ಯಾಚಿಸ್ಬೇಕಾ? ಹೇಮಂತನು ಮೂರ್ಖ ಆದಾನ, ಮಕ್ಕಳ ಹಂಗ ಮುನಿಸು ಇಟ್ಕೊಂಡಾನ. ಬೇಕಾರ ನಿನ್ ಜೋಡಿ ನಾ ಬರ್ತೀನಿ, ಹೇಳ್ತೀನಿ. ಹಂಗಂತ ಅಪ್ಪನೇ ಬರಬೇಕು ಅನ್ನೋ ಹಠ ಇದ್ರೆ ಅದು ಆಗೋ ಕೆಲಸ ಅಲ್ಲ. ಯಾವತ್ ಬೆಂಗಳೂರಿಗೆ ಹೊರಡೋ ಅಕ್ಕಿ? ತಕ್ಷಣ ಗೊತ್ತಿಲ್ಲ, ಹೋಗುವಾಗ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಆ ಬೆಟ್ಟ ಹತ್ತಬಲ್ರ ನೀವು? ವೈಷ್ಣೋದೇವಿಗಿಂತ ಎತ್ತರ ಅದೇನು? ಹೋದ ವರ್ಷ ನಾನು ಸಾಹೇಬ್ರು ನಡೆದು ಹೋಗಿದ್ದೆವು ಎಂದರು. ಒಂದು ಮಧ್ಯಾಹ್ನ ರವೀಂದ್ರ ತನ್ನ ಚೇಂಬರ್ನಲ್ಲಿ ಕೂತು ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವ ಮೆಂಬರ್ಗಳಲ್ಲಿ ಎಷ್ಟು ಜನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ, ಎಷ್ಟು ಜನರಿಗೆ ಆ ಭವನದೊಳಗೆ ಹೋದ ತಕ್ಷಣ ಮೂಕತ್ವ ಬರುತ್ತದೆ, ಆಡಿರುವವರು ಯಾವ ವಿಷಯದ ಮೇಲೆ ಎಷ್ಟು ಮಾತು ಆಡಿದ್ದಾರೆ, ಯಾವ ರೀತಿ ಆಡಿದ್ದಾರೆ, ಅದರಲ್ಲಿ ಪ್ರತಿಫಲಿಸುವ ಸ್ವಾತಂತ್ರ್ಯವೆಷ್ಟು, ದಿಲ್ಲಿ ದೊರೆಗಳಿಗೆ ಮಾಡುವ ಹಸಾದವೆಷ್ಟು ಎಂಬ ಅಂಶವನ್ನು ಒಳಗೊಂಡ ಒಂದು ಲೇಖನವನ್ನು ಸಿದ್ಧಪಡಿಸಬೇಕೆಂದು ಯೋಚಿಸುತ್ತಿದ್ದ. ಇದಕ್ಕೆ 1952ರಿಂದ ಪಾರ್ಲಿಮೆಂಟ್ ದಾಖಲೆಗಳನ್ನೆಲ್ಲ ತಿರುವಿ ಹಾಕಬೇಕು. ಡೆಲ್ಲಿಯ ಆಫೀಸ್ನಲ್ಲಿ ಯಾರಾದರೂ ಈ ಕೆಲಸ ವಹಿಸಿದರೆ ಸುಲಭವೆನ್ನಿಸಿತಾದರೂ ಈ ತನಿಖೆ ಮಾಡುವವನು ಕನ್ನಡಿಗನಾಗಿ ಈ ರಾಜ್ಯದ ಹಿತವನ್ನು ಬಯಸುವವನಾದರೆ ಚೆನ್ನ ಅನ್ನಿಸಿ ಡೆಲ್ಲಿಯ ಆಫೀಸ್ನಲ್ಲಿ ಅಂಥ ಯಾರೂ ಇಲ್ಲದ್ದಕ್ಕೆ ಏನು ಮಾಡುವುದು ಎಂದು ತಲೆ ಕೆರೆದುಕೊಳ್ಳುತ್ತಿದ್ದ. ಇದನ್ನು ಮಾಡಿಸಲೇಬೇಕು, ಬಿಡಕೂಡದು ಎಂಬ ನಿಶ್ಚಯ ಮಾತ್ರ ಮನಸ್ಸಿನಲ್ಲಿ ಆಗಿತ್ತು. ಇದಕ್ಕಾಗಿ ಬೆಂಗಳೂರಿನಿಂದ ಯಾರನ್ನಾದರೂ ಕಳಿಸಿದರೆ ದಿಲ್ಲಿಯ ಕಚೇರಿ ಹಾಗೂ ಹಣಕಾಸಿನ ವಿಭಾಗವು ಒಪ್ಪುವುದಿಲ್ಲವೆಂಬ ಅಡ್ಡಿಯೂ ಎದ್ದು ಕಾಣುತ್ತಿತ್ತು. ಅಷ್ಟರಲ್ಲಿ ಗಂಟೆ ಮೃದುವಾಗಿ ಕರ್ರೆಂದಿತು. ಲೀನಾ ಹೇಳುತ್ತಿದ್ದಳು, ಶಾಂತಮೂರ್ತಿ ನಿಮ್ಮನ್ನು ನೋಡಬೇಕಂತೆ, ಕಳಿಸಿ ಎಂದ. ವರದಿಗಾರ ಟಿ. ಶಾಂತಮೂರ್ತಿ ತುಂಬಾ ಚಟುವಟಿಕೆಯಾದ ತರುಣ, 28 ವಯಸ್ಸು, ಆದರ್ಶವಾದಿ, ರಾಯ್, ಲೋಹಿಯಾ, ಗಾಂಧಿ, ಮಾವೋ ಎಂಬ ವಿಚಾರಗಳ ಗುಂಗಿನಲ್ಲಿ ಇರುವವನು. ಇಂಗ್ಲಿಷ್ನಲ್ಲಿ ಕೆಲವು ಕವನಗಳನ್ನು ಬರೆದವು ನಿರರ್ಥಕವೆಂದು ತೀರ್ಮಾನಿಸಿದಾಗ ಈ ಕನ್ನಡದಲ್ಲಿ ಸಣ್ಣ ಕಥೆಗಳನ್ನು ಬರೆಯಲು ಶುರು ಮಾಡಿದವನು. ಗಾಜಿನ ಬಾಗಿಲು ತೆಗೆದುಕೊಂಡು ಒಳಗೆ ಬಂದ ತಕ್ಷಣ ರವೀಂದ್ರ, ಮೂರ್ತಿ, ನನಗೆ ನಿಜವಾಗಿಯೂ ಸಿಟ್ಟು ಬರುತ್ತೆ. ನೀನು ನನ್ನನ್ನು ನೋಡಬೇಕಾದ್ರೆ PA ಮೂಲಕ ಅನುಮತಿ ಕೇಳಬೇಕಾ? ನಮ್ಮ ಆಫೀಸ್ನಲ್ಲೇ ಬ್ಯೂರೋಕ್ರಸಿ ಇರಕೂಡದು ಅಂತ ನಾನು ಎಷ್ಟು ಸರಿ ಹೇಳಲಿಲ್ಲ ನಿನ್ಗೆ? ಸರ್, ನಿಮಗೆ ಸಿಟ್ಟು ಬರಲಿ ಅಂತಾನೆ ನಾನು ಹಾಗೆ ಮಾಡಿದ್ದು. ಮೇಲಿನವರ ಭಯ ಇಲ್ದಿದ್ರೆ ನಮಗೆ ದಿಕ್ಕು ತಪ್ಪಿದಾಗ ಆಗುತ್ತೆ. ಯಾಕೆಂದ್ರೆ ನಾವೆಲ್ಲರೂ ಭಾರತೀಯರು ಎನ್ನುತ್ತಾ ಎದುರಿನ ಗಾಡ್ರೇಜ್ ಕುರ್ಚಿಯ ಮೇಲೆ ಕುಳಿತ ಮೇಲೆ ಒಂದು ಬ್ಯೂಟಿಫುಲ್ ಸ್ಟೋರಿ ಸಿಕ್ಕೋ ಹಾಗಿದೆ. ಹೇಗೆ ಹೊರತೆಗಿಬೇಕು ಅಂತ ಗೊತ್ತಾಗ್ಲಿಲ್ಲ. ರಾಮನಗರದ ಹತ್ತಿರ ಮುಖ್ಯ ರಸ್ತೆಗೆ 3 ಮೈಲಿ ಒಳಭಾಗದಲ್ಲಿ ಸುತ್ತ ಕೋಡು ಬಂಡೆಗಳ ಒಂದು ಪ್ರದೇಶವಂತೆ. ನಡುವೆ ತಗ್ಗು ಜಾಗ. ಯಾವ ಕಡೆಯಿಂದ ಅದರ ಪ್ರವೇಶ ಮಾಡಬೇಕಾದ್ರೂ ಕಷ್ಟವಂತೆ. ಅಲ್ಲಿ ಒಬ್ಬ ಕಲ್ಲಿನ ವ್ಯಾಪಾರಿ ಸುಮಾರು 70 ಕುಟುಂಬಗಳನ್ನು ಕೂಡಿ ಹಾಕಿದ್ದಾನಂತೆ. ಕುಟುಂಬದ ಎಲ್ಲರೂ ಬೆಳಿಗ್ಗೆಯಿಂದ ರಾತ್ರಿ ತನಕ ಬಂಡೆ ಒಡೆದು ಕಲ್ಲು ಅಚ್ಚು ಚಪ್ಪಡಿ ತೆಗಿಬೇಕಂತೆ. ಅವನು ಬೆಂಗಳೂರಿಗೆ ದಿನಕ್ಕೆ 20-30 ಲಾರಿ ಲೋಡ್ ಸಾಗಿಸ್ತಾನಂತೆ. ಆ ಕುಟುಂಬಗಳಲ್ಲಿ ಗಂಡಸರಿಗೆ ದಿನಗೂಲಿ 4, ಹೆಂಗಸರಿಗೆ ₹1 ಕೊಡ್ತಾನಂತೆ. ಆ ನಡುವಣ ಪ್ರದೇಶದಲ್ಲಿ ಅವರ ಗುಡಿಸಲುಗಳಲ್ಲಿ ವಾಸ ಮಾಡಬೇಕು. ಯಾರಾದ್ರೂ ಹೊರಗಡೆ ಹೋಗ್ತೀವಿ ಅಂದ್ರೆ ಗುಂಡು ಹೊಡೆದು ಸಾಯಿಸ್ತೀನಿ ಅಂತ ಹೆದರಿಸ್ತಾನಂತೆ. ಅವರು ಉತ್ತರ ಕರ್ನಾಟಕದ ಇರಬಹುದು ಅಂತ ಊಹೆ. ಯಾಕಂದ್ರೆ ಅವರಿಗೆ ಬೇಕಾದ ರೇಷನ್ ಕೂಡ ಇವನೇ ಅವರಿರುವಲ್ಲಿಗೆ ಸಪ್ಲೈ ಮಾಡಿಸ್ತಾನಂತೆ. ಬೀಡಿ, ಬೆಂಕಿಪಟ್ಟಣಕ್ಕೆ ಕೂಡ ಅವರು ಹೊರಗೆ ಬರುವಂತಿಲ್ಲ, ಜನರ ಭೇಟಿ ಆಗುವಂತಿಲ್ಲ. ಇದು ಹೇಗೆ ಗೊತ್ತಾಯ್ತು ಅಂದ್ರೆ, ರಾಮನಗರದ ಒಂದು ಫ್ಲೋರ್ ಮಿಲ್ನಲ್ಲಿ ಅವನು 2 ದಿನಕ್ಕೊಮ್ಮೆ ಮೂಟೆ ಜೋಳನ ಮಿಲ್ ಮಾಡಿಸಿ ಅಲ್ಲಿಗೆ ಕಳಿಸ್ತಾನಂತೆ. ಅಂದ್ರೆ ಒಳಗಿರೋರೆಲ್ಲ ಉತ್ತರ ಕರ್ನಾಟಕದವರೇ ಇರಬೇಕು. ಅಲ್ಲಿ ಮಳೆಯಾಗದೆ ಬರ ಬಂದು ಜೀವನಕ್ಕೆ ಈ ಕಡೆ ಗುಳೆ ಬಂದ ಒಂದು ಗುಂಪನ್ನ ಹಿಡಿದು ಹೀಗೆ ಮಾಡ್ತಿದ್ದಾನೆ ಅಂತ ನನ್ನ ಊಹೆ. ತನಿಖೆ ಮಾಡಿದ್ರೆ ಒಂದು ಸ್ಕೂಪ್ ಮಾಡಿ ಬಿಡಬಹುದು. ಹೇಗೆ ಮಾಡಬೇಕು ಅಂತ ನಿಮ್ಮ ಗೈಡೆನ್ಸ್ ಬೇಕು. ಶಾಂತಮೂರ್ತಿಯ ಮುಖದಲ್ಲಿ ಉತ್ಸಾಹ ಉಕ್ಕುತ್ತಿತ್ತು. ಜೇಬಿಗೆ ಕೈ ಹಾಕಿ ಸಿಗರೆಟ್ ಲೈಟರ್ಗಳನ್ನು ಹೊರಗೆ ತೆಗೆದು ತಪ್ಪಾಯಿತು ಎನ್ನುವಂತೆ ಮತ್ತೆ ಒಳಗಿಟ್ಟ. ನನ್ನೆದುರಿಗೆ ಸೇದದೆ ಗೌರವ ತೋರಿಸುತ್ತಿದ್ದೇನೆಂದು ಸೂಚಿಸುವ ನಾಟಕ ಇದೊಂದು ರವೀಂದ್ರನಿಗೆ ಅರ್ಥವಾಯಿತು. ಪರವಾಗಿಲ್ಲ, ನನಗೂ ಒಂದು ಕೊಟ್ಟು ನೀನು ಬೇಕಾದರೆ 2 ಸೇದು, ರವೀಂದ್ರ ಹೇಳಿದ ಮೇಲೆ ಮತ್ತೆ ಹೊರಗೆ ತೆಗೆದು ತಾನೇ ಲೈಟರ್ ಹೊತ್ತಿಸಿ ರವೀಂದ್ರನನ್ನು ಹೊತ್ತಿಸಿಕೊಟ್ಟು ನಂತರ ತನ್ನದನ್ನು ಎಳೆದುಕೊಂಡ. ಹೇಗ್ ಮಾಡೋದು ಅಂತ ನೀನಾಗಲೇ ಯೋಚಿಸಿದ ನನ್ನ ಹತ್ರ ಬಂದಿರೋದಿಲ್ಲ, ಹೇಳು ನೋಡೋಣ. ರವೀಂದ್ರ ಮುಗುಳ್ನಕ್ಕ. ಸರ್, ನಾನು ಹೇಳಿದರೆ ಎಳಸು. ತಮಿಳು ಸಿನಿಮಾದ ತಂತ್ರವೇ ಇವನ ತಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಳ್ತಿರೋ ಏನು? ಇಲ್ಲ ಇಲ್ಲ, ಹೇಳು. ಸರ್ಪ್ರೈಸ್ ಮುಖ್ಯ. ಒಂದು ದಿನ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ 2 ಕಾರ್ನಲ್ಲಿ ಹೋಗ್ಬಿಡ್ಬೇಕು. ಶೂಟಿಂಗಿಗೆ ತಯಾರಾಗಿ ಮೇಕಪ್ ಮಾಡಿಕೊಂಡಿರುವಂತ ಒಬ್ಬ ಚಾಲೂಕು ಹುಡುಗಿ, ಇನ್ನೊಬ್ಬ ಹಾಗೆಯೇ ಮೇಕಪ್ ಆದ ಅವಳ ಲವರ್ ಹುಡುಗ, ಒಬ್ಬ ವಿಡಿಯೋ ಕ್ಯಾಮರಾದವನು, ಇಷ್ಟು ಕ್ಯಾಮಾ ಪ್ಲೇಸ್ ಇರಬೇಕು. ಇನ್ನೊಂದಿಬ್ಬರು ಸ್ಟಿಲ್ ಕ್ಯಾಮರಾ ಇಟ್ಕೊಂಡಿರೋರು, ಸಿನಿಮಾ ಡೈರೆಕ್ಟರ್ ತರ ಎಲ್ಲ ತಲೆಗೆ ನೆರಳಿನ ಹಾಟು ಹಾಕಿರ್ಬೇಕು, ಹೆಗಲಿಗೆ ಥರ್ಮಾಸ್ ಫ್ಲಾಸ್ಕ್. ನಾವು ಕುಮಾರವರ್ಧನ್ ಕಡೆಯವರು ಶೂಟಿಂಗಿಗೆ ಬಂದಿದ್ದೀವಿ. ಇವಳು ಹೀರೋಯಿನ್. ಇವತ್ತು ಈ ಕೋಡ್ಗಲ್ಗಳನ್ನು ಒಂದಿಷ್ಟು ಶೂಟ್ ಮಾಡ್ಕೊಂಡು ಹೋಗಿ ಪ್ರಾಜೆಕ್ಟ್ ಮಾಡಿ
ನೋಡ್ತೀವಿ. ಕುಮಾರವರ್ಧನ ಅಪ್ರೂವ್ ಮಾಡಿದ್ರೆ ಬಂಡೆಗಳ ಮಾಲೀಕರಿಗೆ ತಕ್ಕಷ್ಟು ಗೌರವಧನ ಕೊಟ್ಟು ಪೂರ್ತಿ ಶೂಟಿಂಗ್ ಇಲ್ಲೇ ಮಾಡ್ತೀವಿ. ಠಾಕೂರ್ ಡಕಾಯಿತಿ ಸ್ಟೋರಿ ಗೌರವಧನ ಅಂದ್ರೆ 4-5 ಲಕ್ಷವಾದ್ರೂ ಕೇಳ್ಬೋದು. ಟೆಕ್ನಿಕ್ ಟೆಕ್ನಿಕಲರ್ ಫಿಲ್ಮ್ ಇವರೇ ನಮ್ಮ ಡೈರೆಕ್ಟ್ರು, ಇವರು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಸೋಗು ಹಾಕೊಂಡು ನುಗ್ಗಿಬಿಡೋದು. ಯಜಮಾನ ಇದ್ರೆ ಅವನಿಗೆ ಈ ಕತೆ ಒಪ್ಪಿಗೆಯಾಗಿಸ್ಬೇಕು. ಅವನಿಲ್ದಿದ್ರೆ ಸಾಹುಕಾರ ಹೇಳಿಯವರೇ ಅಂತ ನಮ್ಮ ಬಾಕಿಯವರಿಗೆ ಹೇಳಿ ಅವ್ರು ಯೋಚಿಸೋಕೆ ಅವಕಾಶ ಕೊಡದಾಗೆ ನುಗ್ಗೋದು. ಈ ಮಧ್ಯೆ 2 ಜನ ಒಳಗೆ ನುಗ್ಗಿ ಕೂಲಿಗಾರರ ವಾಸದ ಗುಡಿಸಲು ಅವರ ಜೀವನ ಸ್ಥಿತಿಗಳನ್ನೆಲ್ಲ ಕೈಕವರಾದಲ್ಲಿ ಫೋಟೋ ಹೊಡೆದಿರಬೇಕು. ಅವರಲ್ಲಿ ಕೆಲವರನ್ನಾದ್ರೂ ಇಂಟರ್ವ್ಯೂ ಮಾಡಿರ್ಬೇಕು. ಬಹಳ ಇಮ್ಯಾಜಿನೇಟಿವ್ ಆಗಿ ಕೆಲಸ ಮಾಡಿರ್ಬೇಕು. ದಂಡು ಕಟ್ಕೊಂಡು ಹೋಗೋದು ಪತ್ರಕರ್ತ ಕೆಲಸ ಮಾಡೋ ರೀತಿ ಅಲ್ಲ. ಒಬ್ಬ ಅಥವಾ ಇಬ್ಬರಿಗಿಂತ ಹೆಚ್ಚು ಬೇಡ. ಬೇರೆ ತಂತ್ರ ಯೋಚನೆ ಮಾಡು. ಹೀರೋಯಿನ್ ಅಂತ ಯಾವ ಹುಡುಗಿನ ಹೊಂದಿಸ್ತೀಯಾ? ಇಂಥ ಕಡೆ ಕರ್ಕೊಂಡು ಹೋಗಿ ಅವಳಿಗೆ ಏನಾದ್ರೂ ಕೆಟ್ಟದಾದ್ರೆ ಯಾರ ಜವಾಬ್ದಾರಿ? ನಮ್ ಶಶಿ ಇದ್ದಾಳಲ್ಲ, ನಾಟಕಗಳಲ್ಲಿ ಆಕ್ಟ್ ಮಾಡಿದ ಅನುಭವವಿದೆ. ಶಶಿರೇಖಾ ಪತ್ರಿಕೋದ್ಯಮದಲ್ಲಿ ಎಂಎ ಮಾಡಿ ನಮ್ಮ ಪತ್ರಿಕೆಗಳಲ್ಲಿ ಈಗ 6 ತಿಂಗಳಿಂದ ಹಿರಿಯ ವರದಿಗಾರಳಾಗಿ ಕೆಲಸ ಮಾಡ್ತಿದ್ದಾಳೆ. ಚುರುಕು ಹುಡುಗಿ, ಎತ್ತರದ ಮೈಕಟ್ಟು ಮುಖಕಟ್ಟು ಪರವಾಗಿಲ್ಲ. ಸಾಧಾರಣವಾಗಿ ಜೀನ್ಸು ಶರ್ಟು ಹಾಕ್ತಾಳೆ. ಅವಳ ಕೈಲಿ ಮಾತಾಡಿದ್ಯಾ? ಖುಷಿಯಾಗಿ ಒಪ್ಕೊಂಡಿದ್ದಾಳೆ. ತುಂಬಾ ಚಾಲೂಕ್ ಹುಡುಗಿ ಸರ್. ಸ್ಟೂಡೆಂಟ್ ಆಗಿದ್ದಾಗಲೇ ಡಿಸರ್ಟೇಷನ್ ಅಂತ ಟ್ರಾಫಿಕಿಂಗ್ ಮೇಲೆ ತನಿಖಾ ವರದಿ ಮಾಡಿದ್ದಳು. ಶಾಂತಮೂರ್ತಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಔಪಚಾರಿಕ ಒಪ್ಪಿಗೆಗೆ ತನ್ನಲ್ಲಿ ಬಂದಿದ್ದಾನೆಂದು ಅರ್ಥವಾಯಿತು. ತನಿಖೆ ಮಾಡಬೇಕಾದ ವಿಷಯವೇ, ಆದರೆ ಇವನು ಹೇಳುವಂತ ನಾಟಕೀಯ ವಿಧಾನವು ಅಗತ್ಯವೇ ಎಂಬ ಒಂದೇ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಉಳಿಯಿತು. ಅವನಿಗೆ ಹೇಳಿ ನಾಳೆ ಬೆಳಿಗ್ಗೆ ತೀರ್ಮಾನಿಸೋಣ. ವಿಧಾನದ ಬಗ್ಗೆ ನಾನು ಯೋಚಿಸ್ತೀನಿ ಎಂದ. ಆ ರಾತ್ರಿ ಎಲ್ಲ ಅವನ ಮನಸ್ಸು ಅದರಲ್ಲೇ ಮಗ್ನವಾಗಿತ್ತು. ತಾನು ವೃತ್ತಿಯನ್ನು ಆರಂಭಿಸಿದುದು ವರದಿಗಾರನಾಗಿ, ಡೆಸ್ಕಿನಿಂದ ಅಲ್ಲ. ಪತ್ರಕರ್ತ ಅಂದ್ರೆ ವರದಿಗಾರನೇ. ಸಭೆ ಸಮಾರಂಭಗಳಿಗೆ ಹೋಗಿ ಅಲ್ಲಿ ನಡೆದುದನ್ನು ಬರೆದು ಒಪ್ಪಿಸುವುದು ವರದಿಯಲ್ಲವೇ ಅಲ್ಲ. ಎದುರಿಗೆ ಕಾಣುವುದಕ್ಕಿಂತ ಅದರ ಹಿಂದಿನ ಸತ್ಯವನ್ನು ಹೊರಹಾಕುವುದು ನಿಜವಾದ ವರದಿ. ಅನುಭವ, ಆಲೋಚನಾ ಶಕ್ತಿ, ಊಹಾಶಕ್ತಿ, ತನಿಖೆ, ಪತ್ತೆದಾರಿ ಮೊದಲಾದ ಅಪಾಯಕರ ಮಾರ್ಗದಲ್ಲಿ ನುಸಿದು ಪತ್ತೆ ಮಾಡದ ಮೇಲೆ ಅವನೆಂಥ ಪತ್ರಕರ್ತ? ಹೀಗೆ ಮಾಡಿಯೇ ತಾನು ವೃತ್ತಿಯಲ್ಲಿ ಪ್ರಸಿದ್ಧನಾದೆ, ಮೇಲೆ ಬಂದೆ ಎಂದರೆ ಡೆಸ್ಕಿಗೆ ಬಂದೆ, ಈಗ ಸಂಪಾದಕ. ಯಾವುದಾದರೂ ಸುದ್ದಿ ಹಾಕಬೇಕೋ ಬೇಡವೋ, ಎಷ್ಟು ಹಾಕಬೇಕು, ಕೋರ್ಟು ಸರ್ಕಾರ ಮೊದಲಾದ ಭಯಗಳಿಂದ ನುಸುಳಿಕೊಂಡು ಮಾಲೀಕರಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯ ಕೊಡಬೇಕೆಂದು ನಿರ್ಧರಿಸುತ್ತಾ ಸಂಪಾದಕನಿಗೆ ಘನತೆ ಇದೆ, ರೋಮಾಂಚಕತೆ ಇದೆ ಇಲ್ಲ ಅನ್ನಿಸಿತು. ತನ್ನ ಕೆಲಸದಲ್ಲಿ ಬೇಸರವೂ ಕಾಣಿಸಿತು. ಬೆಳಿಗ್ಗೆ ಎದ್ದಾಗ ಈ ಕಲ್ಲು ಬಂಡೆ ಒಡೆಯುವವರ ಸ್ಥಿತಿಗತಿಗಳನ್ನು ತನಿಖೆ ಮಾಡಲೇಬೇಕು, ಮಾತ್ರವಲ್ಲ ಇದರಲ್ಲಿ ತಾನೂ ಭಾಗಿಯಾಗಿ ಹೋಗಿ ರೋಮಾಂಚಕತೆಯನ್ನು ಅನುಭವಿಸಬೇಕು ಎನ್ನಿಸಿತು. ಸ್ಥಳೀಯ ಜನಗಳ ಮನಸ್ಸನ್ನು ಅವನು ಬಲ್ಲ. ನಾನು ಬೆಂಗಳೂರಿಗೆ ಬಂದದ್ದೇ ಸಂಪಾದಕನಾಗಿ, ಚೇಂಬರ್ ಕಟ್ಟಿಕೊಂಡು. ಇಲ್ಲಿಯ ವಿಧಾನ ನನಗೆ ಗೊತ್ತಿಲ್ಲ. ಅವನು ಮಾಡಿದಂತೆ ಆಗಲಿ, ನನಗೊಂದು ಪಾತ್ರ ಕೊಡೆಯ ನಿನ್ನ ನಾಟಕದಲ್ಲಿ ಅಂತ ಕೇಳಬೇಕು ಎನ್ನುವ ಆಸೆಯಾಯಿತು. ಆದರೆ ತನಿಖೆಗೆ ಹೋದವರಿಗೆ ಏನಾದರೂ ತೊಂದರೆ ಆದರೆ ಅವರನ್ನು ಬಚಾಯಿಸಲು ಸಂಪಾದಕನ ಸ್ಥಾನದಲ್ಲಿ ನಾನು ಇಲ್ಲಿರಬೇಕು, ತಾನು ಹೋಗಬಾರದು. ಸೇನಾ ವರಿಷ್ಠನು ಯುದ್ಧರಂಗಕ್ಕೆ ಹೋಗುವುದಿಲ್ಲ ಎಂದುಕೊಂಡ. ಆದರೆ ಶಾಂತಮೂರ್ತಿ ಏನೂ ಆಗುವುದಿಲ್ಲವೆಂಬ ಆಶ್ವಾಸನೆ ಕೊಟ್ಟ. ರವೀಂದ್ರನಿಗೂ ಒಂದು ರೋಮಾಂಚಕ ಅನುಭವದ ಗೀಳು ಹತ್ತಿತು. ನಾಳೆ ಬೆಳಿಗ್ಗೆ 8 ಎಲ್ಲರೂ ಮಿಂಟೋ ಆಸ್ಪತ್ರೆಯ ಹತ್ತಿರದಿಂದ ಹೊರಡುವುದು, ಆಫೀಸ್ ಕಾರಿನ ಜೊತೆಗೆ ತನ್ನ ಕಾರನ್ನು ಒಯ್ಯುವುದು, ತನ್ನ ಕಾರನ್ನು ತಾನು ನಡೆಸುವುದು ಎಂದು ನಿಶ್ಚಯವಾಯಿತು. ಶಶಿರೇಖಾ ನಿಜವಾಗಿಯೂ ಚಿತ್ರನಟಿಯಂತೆ ಇದ್ದಳು. ಅಲಂಕಾರ, ಮೆತ್ತಿಕೊಂಡ ಬಣ್ಣ, ಉಟ್ಟ ಸೀರೆ, ಹಾವಭಾವ ಯಾತರಲ್ಲೂ ಅನುಮಾನ ಬಾರದಷ್ಟು ಸಹಜವಾಗಿ ಕಾಣುತ್ತಿದ್ದಳು. ಆಫೀಸ್ ಕಾರಿನ ಬೋರ್ಡ್ ತೆಗೆದು ಕುಮಾರ್ ಸ್ಟುಡಿಯೋಸ್ ಅಂತ ಬರೆಸಿದ ತಗಡಿನ ಬೋರ್ಡನ್ನು ಮೊಳೆ ಬಡಿಸಿದ್ದರು. ಇವನದು ಪ್ರೊಡಕ್ಷನ್ ಮ್ಯಾನೇಜರ್ನ ಪಾತ್ರ. ಉಳಿದದೆಲ್ಲ ಪಾತ್ರಧಾರಿಗಳ ರಿಹರ್ಸಲ್ ಆಗಿದೆ ಎಂದು ಶಾಂತಮೂರ್ತಿ ಮತ್ತೊಮ್ಮೆ ಭರವಸೆ ಕೊಟ್ಟ. ಒಟ್ಟು 8 ಜನ. ರಾಮನಗರ ಇನ್ನೂ 4-5 ಮೈಲಿ ದೂರ ರಸ್ತೆ ಇರುವಾಗ ರಸ್ತೆಯಿಂದಲೇ ಒಡೆಯುವ ಜಲ್ಲಿ ದಾರಿಯಲ್ಲಿ ತಿರುಗಿ ಕರಾರುವಕ್ಕಾಗಿ 3.5 ಮೈಲಿಗೆ ಹೋಗುವ ಹೊತ್ತಿಗೆ ಬುಡಕ್ಕೆ ಬಂದಿದ್ದರು. ಇದಕ್ಕಾಗಿ ಈ ರಸ್ತೆ ಮಾಡಿದ್ದು ಸ್ಪಷ್ಟವಾಗಿತ್ತು. ಈಗಲೇ 2 ಲಾರಿಗಳು ಭಾರಿ ಕೋಡುಗಲ್ಲುಗಳ ಅಕ್ಕಪಕ್ಕದಲ್ಲಿ ನಿಂತು ತುಂಬಿಕೊಳ್ಳುತ್ತಿದ್ದವು. ಇಬ್ಬರು ಕಾವಲುಗಾರರು ಇವರ ಕಾರುಗಳನ್ನು ತಡೆದರು. ಶಾಂತಮೂರ್ತಿ ಅವರ ಕೈಲಿ ಮಾತಾಡಿದ, ನಟಿಯನ್ನು ತೋರಿಸಿದ. ನಿಮ್ಮ ಸಾಹುಕಾರರಿಗೆ ಗೊತ್ತು, ಅವರೇ ಕಳಿಸಿದ್ದಾರೆ ಎಂದ. ಕಾವಲುಗಾರರ ವಿಡಿಯೋ ಮತ್ತು ಸ್ಟಿಲ್ ಫೋಟೋಗಳನ್ನು ತೆಗೆಸಿದ. ನಟಿಯು ಕಲ್ಲು ಬಂಡೆಗಳ ಮೇಲೆ ನರ್ತಿಸಿದಳು, ಹಾವಭಾವ ಮಾಡಿದಳು. ಪ್ರಿಯಕರನನ್ನು ಕುರಿತು ಹಾಡುತ್ತಾ ಮುಂದೆ ಮುಂದೆ ನಡೆದಳು. ಕ್ಯಾಮರಾದವನು ಹಿಂಬಾಲಿಸಿದರು. ಹೊತ್ತಿನಲ್ಲಿ ಒಬ್ಬ ಬಂದ. 35-40 ಖಾದಿ ಪ್ಯಾಂಟ್, ಬುಷ್ ಶರ್ಟ್ ಧರಿಸಿದ್ದವ. ಅವನೇ ಸಾಹುಕಾರನಂತೆ. ಯಾರನ್ನು ಕೇಳಿ ಬಂದ್ರಿ ಎಂದು ರೇಗಿದ. ಶಾಂತಮೂರ್ತಿಯ ಡೈರೆಕ್ಟರ್ ಮಾತನಾಡಿದ. ನಟಿಯಗ್ಗೆ ಪರಿಚಯಿಸಿದ. ಅವಳು ನರ್ತಕಿಯ ಹಾವಭಾವದಿಂದ ಹತ್ತಿರ ಬಂದು ನಮಸ್ಕಾರ ಹೇಳಿ ಕೈ ನೀಡಿ ಹಸ್ತಲಾಘೋವಿತ್ತಳು. ಅವಳ ಹಸ್ತ ಸ್ಪರ್ಶದಿಂದ ಸಾಹುಕಾರ ಮೃದುವಾಗಿ ಹೋಗಿದ್ದು ಪ್ರೊಡಕ್ಷನ್ ಮ್ಯಾನೇಜರಿಗೆ ಅರ್ಥವಾಯಿತು. ಒಂದು ಸಣ್ಣ ಬಂಡೆಯ ಮೇಲೆ ನಟಿ, ನಿರ್ದೇಶಕ, ಪ್ರೊಡಕ್ಷನ್ ಮ್ಯಾನೇಜರ್ ನಿಂತು ಮಾತುಕತೆ ಆಡುತ್ತಿದ್ದರು. ಎಲ್ಲ ಸಂಭಾಷಣೆಯು ರೆಕಾರ್ಡ್ ಆಗುವಂತ ಯಂತ್ರ ನಿರ್ದೇಶಕನ ಕಿಸೆಯಲ್ಲಿತ್ತು. ಉಳಿದವರು ಸೀನರಿಗಳನ್ನು ನೋಡಲು ಒಳಗೆ ನುಗ್ಗಿ ಹೋಗಿದ್ದರು. ಅವರೆಲ್ಲರೂ ವೃತ್ತಿ ನಿಷ್ಣಾತತೆಯ ಬಗ್ಗೆ ಯಾರಿಗೂ ಅನುಮಾನವಿರಲಿಲ್ಲ. ನಿರ್ದೇಶಕ ಸಾಹುಕಾರನು ಕೇಳಿದ, ಯಜಮಾನ್ರೆ, ಇದು ಟ್ರಯಲ್ ಶೂಟಿಂಗ್. ನಮ್ಮ ಕುಮಾರವರ್ಧನರು ಒಪ್ಪಿಬಿಟ್ಟರೆ ಶೂಟಿಂಗ್ ಶುರು ಮಾಡೋದೆ. ಆಗ ನಿಮ್ಮ ಅಪ್ಪಣೆ ಕೇಳಕ್ಕೆ ನಾನೇ ಬರ್ತೀನಿ. ಶೂಟಿಂಗ್ 1 ತಿಂಗಳಾಗುತ್ತೆ. ಫೈಟಿಂಗ್ ಸೀನ್ಗಳೇ ಜಾಸ್ತಿ.
ಅಲ್ಲಿ ನೋಡಿ ಕೋಡುಗಲ್ಲುಗಳ ಅದರಲ್ಲಿ ಒಂದರ ಮೇಲಿಂದ ಇನ್ನೊಂದರ ಮೇಲಕ್ಕೆ ಕುಮಾರವರ್ಧನ ಹಾರುವ ಸೀನ್ಗಳಿರುತ್ತೆ ಎನ್ನುವಾಗ ಸಾಹುಕಾರ ಅವೆಲ್ಲ ಡಮ್ಮಿ ಮಾಡಿಸ್ತೀರಾ? ನಿಜವಾಗಿ ಕುಮಾರವರ್ಧನ ಮಾಡ್ತಾನಾ? ಎಂದು ತನಗೆ ಶೂಟಿಂಗ್ ತಂತ್ರಗಳೆಲ್ಲ ಗೊತ್ತಿರುವಂತೆ. ಇವೆಲ್ಲ ತಿಳ್ಕೊಂಡಿದ್ದೀರಾ? ನೀವು ಯಾಕೆ ಒಂದು ಪಾತ್ರ ಮಾಡಬಾರ್ದು? ನಿಮಗೊಳ್ಳೆ ಫಿಗರ್ ಇದೆ. ಆಕ್ಟಿಂಗ್ ಕೆಪಾಸಿಟಿ ಇದೆಯೋ? ಎಂದಾಗ ನಟಿ ಗುಡ್ ಫಿಗರ್ ಎಂದಳು. ಸಾಹುಕಾರ ಇನ್ನಷ್ಟು ಶರಣಾಗಿ ಅವಳನ್ನೇ ಹೆಚ್ಚು ಹೆಚ್ಚು ನೋಡತೊಡಗಿದ. ಅವಳು ಪ್ರೊಡಕ್ಷನ್ ಮ್ಯಾನೇಜರ್‌ಗೆ ಎಂಥ ಹೀಟ್ ರೇಡಿಯೇಷನ್ ಇಲ್ಲಿ, ನನಗೆ ಸುಸ್ತಾಗಿದೆ. 1 ತಿಂಗಳು ಈ ಬಿಸಿಲಿನಲ್ಲಿ ಶೂಟಿಂಗ್ ಅಂದ್ರೆ ನನ್ನ ಕೈಲಾಗೋಲ್ಲ ಎಂದು ಕೋಪ ತೋರಿಸಿದಳು. ಇಂಥ ಹೀಟ್‌ಗೆ ಎಳ್ನೀರು ಕುಡಿಬೇಕು ಮೇಡಮ್. ಇಲ್ದಿದ್ರೆ ಆಗೋದಿಲ್ಲ. ಲೋ ಬಾರೋ ಇಲ್ಲಿ ಎಂದು ಸಾಹುಕಾರ ಕಾವಲುಗಾರನ ಕೂಗಿ ಹತ್ತು ಹದವಾದ ಎಳನೀರು ತರುವಂತೆ ಓಡಿಸಿದ. ನಮ್ಮ ಕುಮಾರವರ್ಧನರು ಒಪ್ಪಿದರೆ 100ಕ್ಕೆ 91 ಭಾಗ ಒಪ್ಪಿಯೇ ಒಪ್ಪುತ್ತಾರೆ ಅಂತ ನನ್ನ ತೀರ್ಮಾನ ಎಂದು ನಿರ್ದೇಶಕ ಹೇಳುವಾಗ ನಟಿ ಬಾಯಿ ಹಾಕಿ, ಡೈರೆಕ್ಟರ್ ಎಸ್ ಅಂದದ್ದಕ್ಕೆ ಅವರು ಯಾವತ್ತೂ ನೋ ಅಂದಿದ್ದಾರೆ ಎಂದು ಕೇಳಿದಳು. ಆದರೂ ಕೊನೆ ಮಾತು ಅವರದೇ ತಾನೇ. ದುಡ್ಡು ಸುರಿಯೋರು ಅವರೇ ತಾನೇ. ಪ್ರೊಡ್ಯೂಸರ್, ಮೇನ್ ಆಕ್ಟರ್ ಇಬ್ರು ಅವರೇ. ಆದ್ದರಿಂದ ನಾನು ಅವರ ಒಪ್ಪಿಗೆಯ ಕ್ಲಾಸ್ ಹಾಕದೆ ಎಲ್ಲೂ ಯಾವ ವ್ಯವಹಾರನೂ ಮಾಡೋದಿಲ್ಲ. ಹೀಗೆ ಹೇಳಿ 1 ತಿಂಗಳು ಶೂಟಿಂಗಿಗೆ ನಿಮ್ಮ ಜಾಗಕ್ಕೆ ಎಷ್ಟು ಗೌರವಧನ ಕೊಡಬೇಕು? ಸಾಹುಕಾರನಿಗೆ ನಿಜವಾಗಿಯೂ ಅದರ ಕಲ್ಪನೆ ಇರಲಿಲ್ಲ. ಹಾಗೆಂದು ತೋರಿಸಿಕೊಳ್ಳುವುದು ಸರಿಯಲ್ಲವೆಂದು ಅವನ ವ್ಯವಹಾರ ಪ್ರಜ್ಞೆ ಎಚ್ಚರಿಸುತ್ತಿತ್ತು. ಆದರೆ 1 ತಿಂಗಳು ನಮ್ಮ ಕೆಲಸ ಲಾಸ್ ಆಗ್ತದೆ ಎಂದು ಪೀಠಿಕೆ ಹಾಕಿದ. ನಿಮ್ಮ ಕೆಲಸಕ್ಕೂ ಇದಕ್ಕೂ ಸಂಬಂಧವಿಲ್ಲ. ನೀವು ಯಾವುದೋ ಮೂಲೆಯಲ್ಲಿ ನಿಮ್ಗೆ ಬೇಕಾದ ಆಂಗಲ್‌ನಲ್ಲಿ ಆ, ನಾವು ನಮಗೆ ಬೇಕಾದ ಆಂಗಲಲ್ಲಿ ಶೂಟಿಂಗ್ ಮಾಡ್ಕೋತೀವಿ. ಡೈರೆಕ್ಟರ್ ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ. ಶೂಟಿಂಗ್ ಅಂತ ಜನ ಸೇರಿಸೋಕ್ಕಾಗುದು, ಸೇರಿಸೋಲ್ಲ. ಕುಮಾರವರ್ಧನ್ ಅಂತ ಗೊತ್ತಾದ್ರೆ ಜನ ಹಿಂಡು ನುಗ್ತಾರೆ. ಆದ್ರೆ ಜನ ಇದ್ರೆ ಆಕ್ಟಿಂಗ್ ಮೂಡ್ ಬರೋಲ್ಲ. ಸೇರಿಸಿಕೊಡೋದು ಅಂತ ಅವರು ಕಟ್ಟುನಿಟ್ಟಾಗಿ ಹೇಳ್ತಾರೆ ಎಂದಾಗ ನಟಿ ಜನ ಇದ್ರೆ ನನಗೂ ಸಾಧ್ಯವಿಲ್ಲ ಪಪ್ಪ ಎಂದು ಸೇರಿಸಿದಳು. ಆಯ್ತು 5 ಕೊಟ್ಟು ಬಿಡಿ. ಸಾಹುಕಾರ ಕೇಳಿದ. 5 ಅಂದ್ರೆ ಏನು? ಸಾವಿರನಾ ಲಕ್ಷನಾ? ತಮಾಷೆ ಮಾಡಬೇಡಿ. ಸಾವಿರ ಗೀವರದ ಮಾತಿಲ್ಲ. 5 ಲಕ್ಷ ಕ್ಯಾಶ್ ಮೊದಲು ಮಡಗಬೇಕು. ಚೆಕ್‌ನಲ್ಲಿ ಕೊಟ್ರೆ ಹೆಂಗೆ? ನಮ್ಮ ಹತ್ರ ಚೆಕ್ ಗಿಕ್ ವ್ಯವಹಾರ ಇಲ್ಲ, ಕ್ಯಾಶ್. ರಶೀದಿ ಕೊಡ್ತೀರೋ ಇಲ್ವೋ? ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಮ್ಗೆ ಲೆಕ್ಕ ಹೊಂದ್ಸೋಕೆ ಬೇಕಲ್ಲ. ನಾವು ಯಾವುದಕ್ಕೂ ರಶೀದಿ ಗಿಶೀದಿ ಕೊಡಲ್ಲ. ಬೇಕಾದ್ರೆ ಅವ್ ಅಮೌಂಟ್‌ನಲ್ಲಿ ವಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ರಶೀದಿ ಚೆಕ್ಕುಗಳ ಬಾಬತ್ತು ಬೇಡ. ಅಷ್ಟರಲ್ಲಿ ಬಿಸಿಲು ತಾಳಲಾರದೆ ತಲೆಗೆ ಸೆರಗನ್ನು ಕವಿಚಿಕೊಂಡು ಕುಳಿತು ಬಿಟ್ಟಳು ನಟಿ. ಬನ್ನಿ ಕಾರಲ್ಲಿ ಕೂತ್ಕೊಳ್ಳೋಣ, ಇವರಿಗೆ ಸುಸ್ತಾಗಿದೆ. ನಿರ್ದೇಶಕರು ಕರೆದರು. ಇಲ್ಲೇ ನಮ್ಮ ತ್ವಾಟ ಐತೆ 3 ಮೈಲಿ. ತ್ವಾಟದ ಮನೆಯಲ್ಲಿ ರೆಸ್ಟ್ ತಗೋಬಹುದು ಬನ್ನಿ, ಸಾಹುಕಾರ ಕರೆದ. ಶಶಿರೇಖಾ ಜೊತೆಗೆ ನಾವಿಬ್ಬರೇ ಗಂಡಸರು. ಇವನ ತೋಟದ ಮನೆ ಎಂದರೆ ಹೇಗೋ ಏನೋ ಎಂಬ ಅಂಜಿಕೆ ರವೀಂದ್ರನಿಗೆ. ಆದರೆ ಅವರಿಬ್ಬರು ಹೆದರಲಿಲ್ಲ. ಒಳಗೆ ಹೋಗಿರುವವರಿಗೆ ಬೇಕಾದಷ್ಟು ಸಮಯ ಸಿಗುತ್ತೆ, ಅನುಕೂಲವೇ ಆಯ್ತು ಎಂಬ ಲೆಕ್ಕದಲ್ಲಿ ನಡೀರಿ ಎಂದರು. ಸಾಹುಕಾರನ ಕಾರಿನಲ್ಲಿ ಕೂತು ಮೂವರು ಅವನ ತೋಟಕ್ಕೆ ಹೋದರು. ಸಾಹುಕಾರ ಸ್ಟೇರಿಂಗ್ ಮುಂದೆ ಕೂತು ಇಲ್ಲಿ ಬನ್ನಿ ಎಂದು ನಟಿಗೆ ತನ್ನ ಪಕ್ಕದ ಜಾಗ ತೋರಿಸಿದ. ಅವಳು ಮುಂದಿನ ಸೀಟೇ ಸೀನರಿ ಚೆನ್ನಾಗಿ ಕಾಣುತ್ತೆ ಎಂದು ಹೋಗಿ ಅವನ ಪಕ್ಕ ಕುಳಿತಳು. ರವೀಂದ್ರನಿಗೆ ಕಸಿವಿಸಿ. ಅವನು ನಿರ್ದೇಶಕನು ಹಿಂಬದಿಯಲ್ಲಿ ಕುಳಿತರು. ಒಳಗಡೆ ನಮ್ಮ ಆರ್ಟ್ ಡೈರೆಕ್ಟರ್ ಹೋಗಿದಾರಲ್ಲ, ನಾವು ಸಾಹುಕಾರರ ತೋಟಕ್ಕೆ ಹೋಗಿದ್ದೀವಿ, ನೀವು ನಿಮ್ಮ ಕೆಲಸ ನಿಧಾನಕ್ಕೆ ಮಾಡ್ಕೊಂಡು ಬರಬಹುದು ಅಂತ ಅವರಿಗೆ ಸೂಚನೆ ಹೇಳು ಎಂದು ನಿಂತಿದ್ದ ಇನ್ನೊಬ್ಬ ಕಾವಲುಗಾರನಿಗೆ ನಿರ್ದೇಶಕರು ಸೂಚನೆ ಕೊಟ್ಟರು. ನಟಿ ಆ ತೋಟದ ಸೊಬಗನ್ನು ಮೆಚ್ಚಿದಳು. ಅಲ್ಲಿ ಮಾವಿನ ಮರಗಳು ಹೂ ಬಿಟ್ಟಾಗ ಬಂದು ಇಲ್ಲೇ 1 ವಾರ ಇರಬೇಕೆಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಳು. ಯಾತದ ಬಾವಿ ನೋಡಿ ಇದರ ಉದ್ದ ಹೆಚ್ಚು ಮಾಡಿದರೆ ಈಜಕ್ಕೆ ಬರ್ತಿತ್ತು. ನನಗಂತೂ ಈಜೋದು ಅಂದ್ರೆ ತುಂಬಾ ಆಶೆ ಎಂದಳು. ಅವನ ಜೊತೆಯಲ್ಲೇ ನಡೆಯುತ್ತಿದ್ದಳು. ಇವರಿಬ್ಬರು ಹಿಂದೆ ಹಿಂದೆ. ಸಾಹುಕಾರ ವಶವಾಗಿ ಬಿಟ್ಟಿದ್ದ. ರವೀಂದ್ರನ ಮನಸ್ಸಿನಲ್ಲಿ ತಾನು ವಯಸ್ಸಾದವನು, ಅಂದರೆ ಇವರಿಗಿಂತ 15, 16 ವರ್ಷಕ್ಕೆ ದೊಡ್ಡ ತಲೆಮಾರಿಗೆ ಸೇರಿದವನು. ಈ ಕಾಲದ ಹುಡುಗಿಯರ ಚಾಕಚಕ್ಯತೆ, ಗಿರಾಕಿಯ ಮನಸ್ಸನ್ನು ಮುಷ್ಟಿಯಲ್ಲಿ ಹಿಡಿದು ಕುಣಿಸುವ ಆ ಮನಸ್ಸಿಗೆ ಬೇಕಾದ ಉರುವಲು ಕೊಡುವ ಮುಕ್ತ ವರ್ತನೆಗಳು ತನ್ನ ಕಾಲದ ಹುಡುಗಿಯರಲ್ಲಿ ಇರಲಿಲ್ಲ ಎಂಬ ತುಲನೆ ನಡೆಯುತ್ತಿತ್ತು. ತೋಟದಲ್ಲಿ ಇವರು ಸುಮಾರು 3 ಗಂಟೆ ಕಳೆದರು. ಅನಂತರ ಹಿಂದಿರುಗಿದಾಗ ರವೀಂದ್ರನ ಕಾರು ಮಾತ್ರ ಇತ್ತು. ಅವರೆಲ್ಲ ಸ್ಟುಡಿಯೋದ ಕಾರಿನಲ್ಲಿ ಹೊರಟು ಹೋದರೆಂದು ಕಾವಲುಗಾರ ಹೇಳಿದ. ಹೋದದ್ದೇ ಸರಿಯಾಯಿತೆಂದು ಈ ಮೂವರು ಅರ್ಥ ಮಾಡಿಕೊಂಡರು. ಅನಂತರ ಪ್ರೊಡಕ್ಷನ್ ಮ್ಯಾನೇಜರ್ ತನ್ನ ಕಾರಿನ ಸ್ಟೇರಿಂಗ್ ಮುಂದೆ ಕುಳಿತ. ಇವರಿಬ್ಬರಿಗೂ ಹಿಂದಿನ ಸೀಟಿಗೆ ಬಂದು ಕುಳಿತರು. ಈ ಕಾರು ಹತ್ತುವ ಮುನ್ನ ನಟಿ ಸಾಹುಕಾರನ ಕೈ ಹಿಡಿದು ಕುಲುಕಿ ನೈಸ್ ಟು ಹ್ಯಾವ್ ಮೆಟ್ ಯು ಎಂದಳು. ಬೇರೆ ಹೆಂಗಸಿನ, ಅದರಲ್ಲೂ ಇಂಥ ನಟಿಯ ಕೈ ಮುಟ್ಟಿದ ಕುಲುಕಿದ ಅನುಭವ ಅವನಿಗೆ ಇವತ್ತೇ 2ನೇ ಸಲ ಆಗುತ್ತಿದೆ. ಅದರಲ್ಲೂ ಕುಮಾರವರ್ಧನನ ಜೋಡಿಯಾಗಿ ನಟಿಸುವವಳ ಮೃದುವಾದ ಕೈಯಿಂದ ಆದಾಗ ಅವನ ಕಣ್ಣುಗಳು ಅವಳ ಮುಖದ ಮೇಲೆಯೇ ನಟ್ಟುಕೊಂಡವು. ಕಲೆ ಹಾಕಿ ತಂದಿದ್ದ ವಿಷಯದ ಮುಖ್ಯಾಂಶಗಳನ್ನು ಉಪಯೋಗಿಸಿ ಶಾಂತಮೂರ್ತಿ ದೊಡ್ಡ ಚಿತ್ರಲೇಖನಗಳನ್ನು ಸಿದ್ಧಪಡಿಸಿದ. ಒಳಗೆ ಹೋದವರು ಕೂಲಿಗಳ ಗುಡಿಸಲು, ಅಡಿಕೆ, ಊಟದ ಮಡಿಕೆ, ಕುಡಿಕೆಗಳನ್ನು ಫೋಟೋ ತೆಗೆದಿದ್ದರು. ಗಂಡು ಹೆಣ್ಣು ಮಕ್ಕಳು ಮುದುಕರಾದಿಯಾಗಿ ಹೆಚ್ಚು ಕಮ್ಮಿ ಪ್ರತಿಯೊಬ್ಬರ ಫೋಟೋ ಹಾಗೂ ವಿಡಿಯೋ ಚಿತ್ರಗಳನ್ನು ತೆಗೆದಿದ್ದರು. ಪ್ರತಿಯೊಂದು ಮಾನವ ಪ್ರಾಣಿಯೂ ಮೂಳೆಗಳು ಎದ್ದು ಕಾಣುವಷ್ಟು ಬಡಕಲಾಗಿತ್ತು. ವಿಜಾಪುರ ಜಿಲ್ಲೆಯ ಹಳ್ಳಿಗಳಲ್ಲಿ ಬರವೆಂದು ಬೆಂಗಳೂರು ಕಡೆಗೆ ಬಂದವರನ್ನು ಕೆಲಸ ಕೊಡುವುದಾಗಿ ಕರೆತಂದು ಇಲ್ಲಿ ಕೂಡಿ ಹಾಕಿ ವಾರಕ್ಕೆ 7 ದಿನ, ದಿನಕ್ಕೆ 10-12 ಗಂಟೆ ಕಲ್ಲು ಒಡೆದದ್ದನ್ನು ಹೇರುವ ಕೆಲಸದಲ್ಲಿ ತೊಡಗಿಸಿದ್ದರು. ಕಾವಲುಗಾರರನ್ನಿಟ್ಟು ಯಾರಾದರೂ ತಪ್ಪಿಸಿಕೊಂಡು ಹೋದರೆ ಬಂದೂಕದಿಂದ ಹೊಡೆಯುವ ಬೆದರಿಕೆ ಹಾಕಿದ್ದರು. ಇದು 4 ವರ್ಷದಿಂದ ಸಾಗಿತ್ತು. ಬೇಸಿಗೆಯ ಶೆಕೆಯಲ್ಲಿ ಕೋಡುಗಳುಗಳೆಲ್ಲ ಕಾಯ್ದು ಬೇಯುತ್ತಿರುವಾಗಲೂ
ಅವರಲ್ಲಿಂದ ಹೊರಬರಲು ಬಿಡುತ್ತಿರಲಿಲ್ಲ. ಸುಮಾರು 30 ಜನಗಳನ್ನು ಪ್ರಶ್ನೆ ಕೇಳಿ ಉತ್ತರಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದರು. ಕಲ್ಲುಗಳನ್ನು ತುಂಬಿಕೊಂಡು ಹೋಗುವ ಲಾರಿ ನಂಬರುಗಳು, ಡ್ರೈವರ್ ಸಮೇತ ಫೋಟೋ ತೆಗೆದಿದ್ದರು. 4 ವರ್ಷದಲ್ಲಿ ಈ ಗುಂಪಿನಲ್ಲಿ ಒಟ್ಟು 5 ಜನ ಸತ್ತಿದ್ದಾರಂತೆ. ಸತ್ತವರನ್ನು ಅಲ್ಲೇ ಬಂಡೆಗಳ ಸಂದಿಯಲ್ಲಿ ಹೂತಿದ್ದಾರೆ. ಅವರು ಹೇಳಿ ಜಾಗ ತೋರಿಸಿದರು. ಅದರ ಫೋಟೋ ಕೂಡ ಇವರಲ್ಲಿತ್ತು. ಸ್ವತಂತ್ರ ಭಾರತದಲ್ಲಿ ಹಿಟ್ಲರ್ನ ಮರಣ ಶ್ರಮ ಶಿಬಿರ ಎಂಬ ಶೀರ್ಷಿಕೆ ಕೊಟ್ಟು ವಿವರಗಳನ್ನೆಲ್ಲ ಬರೆದು ಸಾಕಷ್ಟು ಚಿತ್ರಗಳನ್ನು ಸೇರಿಸಿದ ಶಾಂತಮೂರ್ತಿ ತಾವು ತನಿಖೆಗೆ ಬಳಸಿದ ವಿಧಾನದ ಬಗೆಗೆ ಒಂದು ತೃಣವನ್ನು ಬರೆಯಲಿಲ್ಲ. ಆದರೆ ಸಾಹುಕಾರನ ದೊಡ್ಡ ಪ್ರಮಾಣದ ಬೇರೆ ಬೇರೆ ಭಂಗಿಗಳ 3 ಚಿತ್ರಗಳನ್ನು ಹಾಕಿ ಅವುಗಳ ಕೆಳಗೆ ಇವರಾರೆಂದು ನೀವು ಗುರುತಿಸಬಲ್ಲಿರಾ ಎಂದು ಪ್ರಶ್ನೆ ಹಾಕಿದ್ದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ದೇವರಿಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ